ಎಲ್ಲರಿಗೂ ನಮಸ್ಕಾರ. ಹಾಗೆ ಎಲ್ಲರಿಗೂ ಅಬ್ದಿ ಅಕಾಡೆಮಿಗೆ ಸ್ವಾಗತ ಸ್ನೇಹಿತರೆ. ನಾನು ನಿಮ್ಮ ಪುನೀತ್ ರಾಜ್. ಇಂದಿನ ಒಂದು KSP KPC ಮತ್ತು KEA ಡಿಪಾರ್ಟ್ಮೆಂಟ್ ನಡೆಸುವಂತಹ ಪರೀಕ್ಷೆಗಳಿಗೆ ಬಹುಮುಖ್ಯವಾದಂತಹ ಟಾಪಿಕ್ಗಳನ್ನು ನಾವು ನೋಡ್ತಾ ಬರೋಣ. ನಿಮ್ಗೆ ಆಲ್ರೆಡಿ ಹೇಳಿದ ಹಾಗೆ ಎಲ್ಲ ಎಕ್ಸಾಮ್ಗಳಲ್ಲೂ ಕೇಳಿರುವಂತಹ ಪ್ರಶ್ನೆಗಳು ಮುಂಬರುವಂತಹ ಎಕ್ಸಾಮ್ಗಳಲ್ಲಿ ಅದೇ ಟಾಪಿಕ್ ಮೇಲೆ ಯಾವ ರೀತಿ ನಿಮಗೆ ಪ್ರಶ್ನೆಗಳನ್ನು ಕೇಳ್ತಾರೆ ಅಂತ ತಿಳಿಸ್ಕೊಡೋದೇ ಈ ಸ್ಪೆಷಲ್ 100 ಟಾಪಿಕ್ಸ್ ಆಗಿರುತ್ತೆ. ಅಂಥ ಸ್ಪೆಷಲ್ 100 ಟಾಪಿಕ್ಗಳಲ್ಲಿ ಇಂದಿನ ಟಾಪಿಕ್ 13ನೇ ಟಾಪಿಕ್ ಆಗಿರುತ್ತೆ ಸ್ನೇಹಿತರೆ. ಈಗ ಆಲ್ರೆಡಿ 1 to 12 ಟಾಪಿಕ್ಗಳನ್ನು ಇದೇ ಒಂದು ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಆ ವಿಡಿಯೋಗಳನ್ನು ನೀವು ಉಚಿತವಾಗಿ ನೋಡ್ತಾ ಬರ್ಬೋದು ಸ್ನೇಹಿತರೆ. ಸೊ ಇಂದಿನ ಟಾಪಿಕ್ ಬಂದು ನಮಗೆ ಪ್ರಪಂಚದಲ್ಲಿ ಕಂಡುಬರುವಂಥ ಪ್ರಮುಖ ನದಿಗಳಿದ್ದಾವೆ. ಆ ನದಿಗಳಲ್ಲಿ ಯಾವ ಖಂಡಗಳಲ್ಲಿ ಆ ನದಿಗಳು ಕಂಡು ಬರ್ತವೆ ಮತ್ತು ಯಾವ ಒಂದು ಸಾಗರವನ್ನು ಹೋಗಿ ಸೇರ್ತವೆ ಅನ್ನೋದ್ರ ಮೇಲೆ ತುಂಬ ಬಾರಿ ಈ ಮೂರೂ ಇಲಾಖೆಯಲ್ಲೂ ಪ್ರಶ್ನೆಗಳನ್ನು ಕೇಳ್ತಾನೆ. KSPಲಿ 1 ವರ್ಡಲ್ಲಿ ಕೇಳ್ತಾ ಬಂದಿದ್ದಾನೆ. KPSC 1 ವರ್ಡ್ ಪ್ಲಸ್ ಸ್ಟೇಟ್ಮೆಂಟ್ ಅಥವಾ ನಿಮಗೆ ಮ್ಯಾಚ್ ದಿ ಫಾಲೋಯಿಂಗ್ ಅಥವಾ ಇತ್ತೀಚೆಗೆ ಜೋಡಿಗಳ ರೂಪದಲ್ಲಿ ಕೇಳ್ತಾ ಬರ್ತಿದ್ದಾನೆ. ಇನ್ನು KE ಡಿಪಾರ್ಟ್ಮೆಂಟ್ ಅಷ್ಟೇ ಇತ್ತೀಚಿನ ದಿನಗಳಲ್ಲಿ ಜೋಡಿಗಳ ರೂಪದಲ್ಲಿ ಎಷ್ಟು ಮ್ಯಾಚ್ ಆಗಿದೆ, ಎಷ್ಟು ಜೋಡಿಗಳು ಸರಿಯಾಗಿದೆ ಅಂತ ಪ್ರಶ್ನೆಯನ್ನು ಕೇಳ್ತಾ ಬಂದಿದ್ದಾನೆ. ಆ ಮಾಹಿತಿಯನ್ನು ತಿಳ್ಕೊಳ್ತಾ ಬರಬೇಕಾಗುತ್ತೆ. ಇನ್ನು ಮತ್ತೆ ಪ್ರಮುಖ ಖಂಡಗಳಿದ್ದಾವೆ. ಆ ಖಂಡಗಳಲ್ಲಿ ಅತಿ ದೊಡ್ಡ ನದಿಗಳು ಯಾವುವು ಅಂತ ಪ್ರಶ್ನೆಯನ್ನು ಕೇಳಲಾಗ್ತದೆ ಮ್ಯಾಚ್ ದಿ ಫಾಲೋಯಿಂಗ್ ಅಥವಾ ಜೋಡಿಗಳ ರೂಪದಲ್ಲಿ. ನಂತರ ಪ್ರಮುಖ ಸರೋವರಗಳು, ಅವುಗಳು ಕಂಡುಬರುವಂಥ ಖಂಡಗಳ ಮೇಲೆ ನಿಮಗೆ ಮ್ಯಾಚ್ ದಿ ಫಾಲೋಯಿಂಗ್ 1 ವರ್ಡಲ್ಲಿ ಎಲ್ಲ ರೀತಿ ಪ್ರಶ್ನೆಗಳನ್ನು ಕೇಳ್ತಾ ಬರ್ತಾನೆ ಸ್ನೇಹಿತರೆ. ಸೊ ನಿಮಗೆ ಇಲ್ಲಿ ಎಕ್ಸಾಮ್ ಓರಿಯೆಂಟೆಡ್ ಮುಂಚೆ ಯಾವ ರೀತಿ ಕೇಳಿದ್ದಾನೆ, ಮುಂದೆ ಯಾವ ರೀತಿ ಕೇಳ್ತಾನೆ ಅಂತ ತಿಳಿಸ್ಕೊಡೋದೆ ಈ ಸ್ಪೆಷಲ್ 100 ಟಾಪಿಕ್ ಆಗಿರುತ್ತೆ. ಅಂಥ ಟಾಪಿಕ್ಗಳಲ್ಲಿ ಇವತ್ತು 13ನೇ ಟಾಪಿಕನ್ನು ನಾವು ನೋಡ್ತಾ ಬರ್ತಿದ್ವಿ ಸ್ನೇಹಿತರೆ. ಸೊ ಯಾರೆಲ್ಲ ಟಾಪಿಕ್ಗಳನ್ನು ಓದಿದ್ದೀರಾ ಆಲ್ರೆಡಿ, ನೀವು ಇದನ್ನು ರಿವಿಷನ್ ಥರ ಉಪಯೋಗ ಮಾಡಬೇಕು. ಯಾರೆಲ್ಲ 50% ತಿಳ್ಕೊಂಡಿದ್ದೀರಾ, ಇದನ್ನು ರಿವಿಷನ್ ಪ್ಲಸ್ ಎಕ್ಸ್ಟ್ರಾ ಪಾಯಿಂಟ್ಗಳನ್ನು ನೋಟ್ಸ್ ಮಾಡ್ಕೊಳ್ತಾ ನೀವು ಅಪ್ಡೇಟ್ ಮಾಡ್ಕೊಳ್ತಾ ಬರಬೇಕಾಗುತ್ತೆ ಸ್ನೇಹಿತರೆ. ಈ ಟಾಪಿಕ್ಕು ಕಂಪ್ಲೀಟ್ ನಿಮಗೆ ಒಂದು ಆಪ್ಷನ್ ಓರಿಯೆಂಟೆಡ್ ಇರ್ತವೆ. ಅಂದರೆ ನಿಮಗೆ ಮ್ಯಾಚ್ ದಿ ಫಾಲೋಯಿಂಗ್ ಅಥವಾ ಮತ್ತು ಜೋಡಿಗಳ ರೂಪ ಅಥವಾ ಒಂದೊಳಲ್ಲಿ ಕೇಳೋದ್ರಿಂದ ನೀವು ಇದನ್ನು ತಿಳ್ಕೊಳ್ಳೇಬೇಕಾಗುತ್ತೆ. ಕಂಠಪಾಠನೂ ಸಹ ಕೆಲವೊಂದು ಟಾಪಿಕ್ಗಳನ್ನು ನೀವು ಮಾಡಲೇಬೇಕಾಗ್ತದೆ ಸ್ನೇಹಿತರೆ. ಎಷ್ಟೇ ಮ್ಯಾಪ್ ವರ್ಕ್ ಮಾಡಿರೂ ಸಹ ನಿಮ್ಮ ಮೈಂಡಲ್ಲಿ ಇರಬೇಕನ್ನೋದನ್ನು ಕಂಠಪಾಠ ನೀವು ಮಾಡಲೇಬೇಕಾಗ್ತದೆ. ಸೊ ನನ್ನ ಉದ್ದೇಶ ನಿಮಗೆ ಎಕ್ಸಾಮ್ ಓರಿಯೆಂಟೆಡ್ ಏನು ಬೇಕು ಸಬ್ಜೆಕ್ಟಲ್ಲಿ, ಯಾಕಂದರೆ ಬೇರೆ ಥರ ಮೆಂಟಲ್ ಅಬಿಲಿಟಿ ಆಗಿರ್ಬೋದು, ಕರೆಂಟ್ ಅಫೇರ್ಸ್ ಆಗಿರ್ಬೋದು, ನೀವು ಮ್ಯಾಗ್ಝಿನ್ ಅಥವಾ ಯೂಟ್ಯೂಬಲ್ಲಿ ಬೇರೆ ಥರ ನೋಡ್ತಾ ಇರ್ತೀರಾ. ನನ್ನ ಉದ್ದೇಶ ನಿಮಗೆ ಗೊತ್ತಿರುವಂಥ ಟಾಪಿಕ್ ನೀವು ಆಲ್ರೆಡಿ ಓದಿರ್ತೀರಾ, ಅದೇ ಟಾಪಿಕ್ಗಳಲ್ಲಿ ಎಕ್ಸ್ಟ್ರಾ ಯಾವ ರೀತಿ ಪ್ರಶ್ನೆ ಕೇಳ್ತಾನೆ, ನಿಮ್ಮ ಅಂಕಗಳು ಮಿಸ್ ಆಗಬಾರ್ದು ಅಂತ ತಿಳಿಸ್ಕೊಡೋದೇ GK ಸ್ಟ್ರಾಂಗ್ ಮಾಡೋದಕ್ಕೋಸ್ಕರ ಶುರುವಾಗಿದ್ದೆ ಇದೊಂದು ಅಬ್ದಿ ಅಕಾಡೆಮಿ ಆಗಿರ್ತದೆ ಸ್ನೇಹಿತರೆ. ನಮ್ಮ ಟೆಲಿಗ್ರಾಮಲ್ಲಿ ಯಾರೆಲ್ಲ ಜಾಯ್ನ್ ಆಗಿಲ್ಲ ಜಾಯ್ನ್ ಆಗ್ತಾ ಬನ್ನಿ. ಇದೇ ಒಂದು ಕಮೆಂಟ್ ಬಾಕ್ಸಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ. ಅಲ್ಲಿ ಪ್ರತಿ ವಾರ ಕೊಡುವಂಥ 100 ಮಾರ್ಕ್ಸ್ ಉಚಿತ ಮಾಕ್ ಟೆಸ್ಟನ್ನು ನೀವು ಅಟೆಂಡ್ ಮಾಡ್ತಾ ಬನ್ನಿ. ಪ್ರತಿದಿನ ಬರುವಂತಹ 20-30 ಕ್ವಿಸ್ಗಳನ್ನು ಅಟೆಂಡ್ ಮಾಡ್ತಾ ಬನ್ನಿ. ಪ್ರತಿದಿನ ಅಪ್ಲೋಡ್ ಆಗುವಂಥ ಒಂದು ಸ್ಪೆಷಲ್ ಟಾಪಿಕ್ ಕಾನ್ಸೆಪ್ಟನ್ನು ನೋಟ್ಸ್ ಮಾಡ್ಕೊಳ್ತಾ ರಿವಿಷನ್ ಮಾಡ್ಕೊಳ್ತಾ ನೀವು ಬರಬೇಕಾಗುತ್ತೆ ಸ್ನೇಹಿತರೆ. ಸೈನ್ಸ್ ಟಾಪಿಕ್ನ ಇನ್ನೂ ಅಪ್ಲೋಡ್ ಮಾಡಿಲ್ಲ, 100 ಮಾರ್ಕ್ಸಿಂದ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ. ಓಕೆ, ಸೊ ಇಲ್ಲಿ ನಮಗೆ ಇಂದಿನ ಟಾಪಿಕ್ಕು ಖಂಡಗಳು ಮತ್ತು ಅವುಗಳ ನದಿಗಳಲ್ಲಿ ಕಂಡುಬರೋದು ಯಾವ ಖಂಡದಲ್ಲಿ ಕಂಡುಬರ್ತವೆ ಮತ್ತು ಪ್ರಮುಖ ನದಿಗಳು, ಅವುಗಳ ಸಾಗರಗಳಾಗಿರ್ಬೋದು ಮತ್ತು ಅತಿ ದೊಡ್ಡ ನದಿಗಳನ್ನಾಗಿರ್ಬೋದು ಮತ್ತು ಪ್ರಮುಖ ಸರೋವರಗಳು, ಅವುಗಳ ಖಂಡಗಳನ್ನು ನಾವೀಗ ಒಂದೊಂದಾಗಿ ನೋಡ್ತಾ ಬರೋಣ ಸ್ನೇಹಿತರೆ. 100% ಮುಂಬರುವಂತಹ ಎಕ್ಸಾಮ್ಗಳಲ್ಲಿ ಮೂರು ಇಲಾಖೆ ಏನು ಕರೀತಾರೆ ಮಾಸ್ ರಿಕ್ರೂಟ್ಮೆಂಟ್, ಮತ್ತೆ ನೋಡಿ ಈಗ ಏನು ಕಾಂಗ್ರೆಸ್ ಸರ್ಕಾರ ಆಗಿರ್ಬೋದು, ಯಾವುದೇ ಸರ್ಕಾರ ಆಗಿರ್ಬೋದು ಸದ್ಯಕ್ಕೆ ನೋಟಿಫಿಕೇಶನ್ ಮಾಡಿಲ್ಲ. ಸೊ ನೋಟಿಫಿಕೇಶನ್ ಆದ ತಕ್ಷಣವೇ ತುಂಬ ನೋಟಿಫಿಕೇಶನ್ ಆಗ್ತವೆ, ಆದಷ್ಟು ಬೇಗನೆ ಆಗ್ತವೆ. ಹಾಗಾಗಿ ಯಾಕಂದರೆ ಯಾವಾಗ ಆಗುತ್ತಂತ ಯಾರ ಕೈಲೂ ಹೇಳೋಕ್ಕಾಗಲ್ಲ. ಸಿಚುವೇಶನ್ ಆ ಥರ ಇದೆ ಅಂತ ನಿಮಗೂ ಗೊತ್ತು ಸ್ನೇಹಿತರೆ. ನಾವು ನಿಮಗೆ ಹೇಳೋದೊಂದೇ, ಓದ್ತಾ ಇದ್ದೀರಿ ಅಂದರೆ ಓದೋದಕ್ಕಂತ ಕುಂತಿದ್ದೀನ ಅಂದರೆ ನೀವು 100% ಎಫರ್ಟ್ ಪ್ರತಿದಿನ ಇರಲೇಬೇಕಾಗುತ್ತೆ. ಯಾಕಂದರೆ ಕಾಂಪಿಟೇಟಿವ್ ಫೀಲ್ಡಲ್ಲಿ ಲಕ್ಷಾಂತರ ಅಭ್ಯರ್ಥಿಗಳು ಓದ್ತಾರೆ. ಅದರಲ್ಲಿ ಪ್ರತಿದಿನ ತುಂಬ ಫೋಕಸ್ಡ್ ಆಗಿರುವಂಥ ಅಭ್ಯರ್ಥಿಗಳು ತುಂಬ ಕಡಿಮೆ ಆಗುತ್ತೆ. ಯಾರು ಇಂಥ ಟೈಮಲ್ಲೂ ಇಂಥ ಸಮಯದಲ್ಲೂ ಫೋಕಸ್ಡ್ ಆಗಿರ್ತೀರ ಅವ್ರು ಮಾತ್ರ ಎಕ್ಸಾಮಲ್ಲಿ ಉತ್ತೀರ್ಣರಾಗ್ತೀರ ಸ್ನೇಹಿತರೆ. ಆದಷ್ಟು ಮಾಕ್ ಟೆಸ್ಟ್ ಎಷ್ಟೇ ಓದಿದ್ರು ವೇಸ್ಟು, ನೀವು ಓದಿರೋದನ್ನ ನಿಮ್ಮ ಸ್ಕಿಲ್ ಟೆಸ್ಟ್ ಮಾಡ್ಕೊಳೋದಕ್ಕೋಸ್ಕರ ಪ್ರತಿ ವಾರ ಮಾಕ್ ಟೆಸ್ಟನ್ನು ಅಟೆಂಡ್ ಮಾಡ್ತಾ ಬರಬೇಕಾಗುತ್ತೆ. ಧಾರವಾಡ, ಬೆಂಗಳೂರು ಅಥವಾ ಮೈಸೂರು ದೊಡ್ಡ ದೊಡ್ಡ ಒಂದು ಸಿಟಿಗಳಲ್ಲಿ ಓದ್ತಿರೋರಿಗೆ ಮಾಕ್ ಟೆಸ್ಟ್ ಪ್ರೊವೈಡ್ ಸಿಗ್ತಾ ಇರುತ್ತೆ. ಕೆಲವೊಂದು ಕಡೆ ಮಾಕ್ ಟೆಸ್ಟ್ ಇರಲ್ಲ. ಅದಕ್ಕೋಸ್ಕರ ಪ್ರತಿಯೊಂದು ಹಳ್ಳಿಲಿ ಕೂತ್ಕೊಂಡು ಓದೋರಿಗೂ ಎಲ್ಲ ವರ್ಗದವ್ರಿಗೂ ಯೂಸ್ ಆಗಬೇಕಂತ ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಮಾಕ್ ಟೆಸ್ಟ್ಗಳನ್ನು ಉಚಿತವಾಗಿ ಕೊಡ್ತಾ ಇದ್ದೀನಿ, ನೋಟಿಫಿಕೇಶನ್ ಇಲ್ಲ ಅಂತ. ಸೊ ಎಲ್ಲರೂ ಸಹ ಅದನ್ನು ಯುಟಿಲೈಸ್ ಮಾಡ್ಕೊಳ್ತಾ ಬರಬೇಕಾಗ್ತದೆ ಸ್ನೇಹಿತರೆ. ಸೊ ಇಂದಿನ ಟಾಪಿಕನ್ನು ನಾವು ನೋಡ್ತಾ ಬರೋಣ. ಇನ್ನೂ ಹೆಚ್ಚಿನ ಎನ್ಕ್ವೈರಿ ಬೇಕು, ಏನಾದರೂ ಡೌಟ್ ಇತ್ತಂದರೆ ಈ ನಂಬರಿಗೆ ನೀವು ಕಾಲ್ ಮಾಡಿ ಅಥವಾ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡೋದ್ರ ಮೂಲಕ ತಿಳ್ಕೊಳ್ತಾ ಬರ್ಬೋದು ಸ್ನೇಹಿತರೆ. ಸೊ ಈಗ ತಿಳ್ಕೊಳ್ತಾ ಬರೋಣ, ಖಂಡಗಳು ಪ್ರಮುಖ ನದಿಗಳನ್ನು ನೋಡ್ತಾ ಬರೋಣ. ಸೊ ಸ್ವಲ್ಪ ಈಗ ನೀವು ಒಂದು ಬೇಸಿಕನ್ನು ತಿಳ್ಕೊಳ್ತಾ ಬನ್ನಿ ಸ್ನೇಹಿತರೆ. ಈ ಬೇಸಿಕ್ ಅಂಶಗಳು ಸಹ ಎಲ್ರಿಗೂ ಸಹ ಗೊತ್ತಿರುತ್ತೆ. ಇದರಲ್ಲಿ ಯಾವ ಥರ ನಿಮಗೆ ಪ್ರಶ್ನೆಗಳನ್ನು ಕೇಳಲಾಗ್ತದೆ ಅಂತ ನೋಡಿ. ಇಲ್ಲಿ ನಮಗೆ ಭೂಮಿ ಕಾಣ್ತಾ ಇದೆ. ಸೊ ಇಲ್ಲಿ ಭೂಮಿ ಅಂತ ಬಂದಾಗ ಆ ಭೂಮಿಯಲ್ಲಿ ನಮಗೆ 71% ಏನಿದೆ ಅಂತ ಪ್ರಶ್ನೆ ಕೇಳ್ತೀನಿ. ನಮಗೆ ಭೂಮಿಯಲ್ಲಿ 71% ನಮಗೆ ಜಲದಿಂದ ಆವೃತವಾಗಿದೆ ಸ್ನೇಹಿತರೆ. ತುಂಬಾ ಇಂಪಾರ್ಟೆಂಟ್, ತುಂಬ ಬಾರಿ ಎಕ್ಸಾಮಲ್ಲಿ ಪ್ರಶ್ನೆ ಕೇಳಿದ್ದಾನೆ. ಸೊ ಭೂಮಿಯ ಒಂದು 71% ಏನು ಒಳಗೊಂಡಿದೆ ಅಂತ ನಮಗೆ ಪ್ರಶ್ನೆಯನ್ನು ಕೇಳ್ತಾ ಬರ್ತಾನೆ ಸ್ನೇಹಿತರೆ. ಅದರಲ್ಲಿ ನಮಗೆ
ಸೊ ಜಲ ಅಥವಾ ನಿಮಗೆ ನೀರು ಅಂತ ಏನು ಕರೀತಾರೆ ಅದರಿಂದ ಒಳಗೊಂಡಿರ್ತದೆ ಸ್ನೇಹಿತರೆ. ಹಾಗಾಗಿ ಎಕ್ಸಾಮ್ ದೃಷ್ಟಿಯಿಂದ ತುಂಬಾ ಇಂಪಾರ್ಟೆಂಟ್. ಇನ್ನು 29% ಮಾತ್ರ ಭೂಭಾಗ ಇದೆ. ಎಕ್ಸಾಮಲ್ಲಿ ಕೇಳ್ತಾ ಪ್ರಶ್ನೆ ಪ್ರಪಂಚದಲ್ಲಿ ಒಟ್ಟು ವಿಸ್ತೀರ್ಣದಲ್ಲಿ ನೀರಿನ ಭಾಗ ಎಷ್ಟಿದೆ ಅಂತ ಪ್ರಶ್ನೆ ಕೇಳ್ತಾನೆ. 71% ನೀರೇ ತುಂಬಿಕೊಂಡಿದೆ ಸ್ನೇಹಿತರೆ. ಇನ್ನು 29% ಮಿಕ್ಕಿದ ಮಾತ್ರ ಭೂಭಾಗ ನಮ್ಮ ಒಂದು ಪ್ರಪಂಚದಲ್ಲಿ ಇರೋದು. ಇದು ನಿಮಗೆ ಅಂಕಿಅಂಶಗಳಲ್ಲಿ ಕೇಳ್ತಾ ಬರ್ತಾನೆ. ಒಟ್ಟು ನಮಗೆ ಪ್ರಪಂಚದಲ್ಲಿ ಎಷ್ಟು ಕಿಲೋಮೀಟರ್ ಇದೆ ಅಂದರೆ 510 ದಶಲಕ್ಷ ಚದುರ ಕಿಲೋಮೀಟರ್. ನೆನಪಿರಲಿ, 510 ದಶಲಕ್ಷ ಚದುರ ಕಿಲೋಮೀಟರ್ ಇರ್ತದೆ ಸ್ನೇಹಿತರೆ. ಆ 510ರಲ್ಲಿ ನಿಮಗೆ ಇನ್ನೂ ಎಕ್ಸಾಮ್ ಓರಿಯೆಂಟೆಡ್ ಯಾವ ರೀತಿ ಪ್ರಶ್ನೆ ಕೇಳ್ತಾರೆ ಅಂದರೆ 510ರಲ್ಲಿ ಎಷ್ಟು ಭಾಗ, ಈಗ 71% ಅಂದರೆ 510ರಲ್ಲಿ ಎಷ್ಟಾಗ್ತದೆ ಗೊತ್ತಾ, ಅದು ಎಕ್ಸಾಮಲ್ಲಿ ಪ್ರಶ್ನೆಯನ್ನು ನಿಮಗೆ ಕೇಳಲಾಗ್ತದೆ ಸ್ನೇಹಿತರೆ. 361 ದಶಲಕ್ಷ ಚದುರ ಕಿಲೋಮೀಟರ್ ನೀರೇ ತುಂಬಿಕೊಂಡಿದೆ ಸ್ನೇಹಿತರೆ. ಇನ್ನು 510ರಲ್ಲಿ 29% ಅಂತ ಬಂದಾಗ ಇನ್ನು ಮಿಕ್ಕಿದ್ದೆಷ್ಟು 149 ದಶಲಕ್ಷ ಚದುರ ಕಿಲೋಮೀಟರ್ ಭೂಮಿ ಇರ್ತದೆ ಸ್ನೇಹಿತರೆ. ಇದು ಎಕ್ಸಾಮ್ ದೃಷ್ಟಿಯಿಂದ ಇಂಪಾರ್ಟೆಂಟು. ಎರಡು ಡಿವೈಡ್ ಮಾಡ್ಕೊಂಡು ಬರ್ಕೊಳ್ಳಿ. 361 149 ಅಂತ ಇದು ನೀರಾಗಿರುತ್ತೆ, ಇದು ಭೂಮಿ ಆಗಿರ್ತದೆ ಸ್ನೇಹಿತರೆ. ದಶಲಕ್ಷ ಚದುರ ಕಿಲೋಮೀಟರ್ ಅನ್ನೋದನ್ನ ಇಲ್ಲಿ ನೀವು ನೆನಪಲ್ಲಿಟ್ಕೊಂಡಿರಲೇಬೇಕಾಗುತ್ತೆ. ಅಂದರೆ ನಿಮ್ಗೆ ಗೊತ್ತಾಗುತ್ತೆ ಆಲ್ಮೋಸ್ಟ್ ಜಲಾರ್ಧಗೋಳ ಅತಿ ಹೆಚ್ಚಾಗಿದೆ ಸ್ನೇಹಿತರೆ. ಹಾಗಾಗಿ ನಾವು ಭೂಮಿ ಗ್ರಹವನ್ನು ನಾವು ಜಲಾವೃತ ಗ್ರಹ ಅಂತಲೂ ಸಹ ನಾವು ಕರಿತಾ ಬರ್ತೀವಲ್ಲ, ಅದಕ್ಕೋಸ್ಕರ ನಾವು ಭೂಮಿ ಗ್ರಹವನ್ನು ಜಲಾವೃತ ಗ್ರಹ ಅಂತಲೂ ಸಹ ಕರಿತಾ ಬರ್ತೀವಿ ಸ್ನೇಹಿತರೆ. ಮೋಸ್ಟ್ ಇಂಪಾರ್ಟೆಂಟ್, ತುಂಬ ಬಾರಿ ಇಲ್ಲಿ ಇವು ಫ್ಯಾಕ್ಟ್ಸ್ ನೆನಪಿಟ್ಕೊಂಡಿರಲೇಬೇಕಾಗುತ್ತೆ. ಬೇಸಿಕ್ ಗೊತ್ತಿರಲಿ ಅಂತ ನಿಮಗೆ ತಿಳಿಸ್ತೇವೆ ಸ್ನೇಹಿತರೆ. ಸೊ ಇದು ಭೂಮಿ. ಈ ಭೂಮಿಯನ್ನು ಯಾವ ರೀತಿ ಸೃಷ್ಟಿ ಮಾಡ್ಕೊಬಂತ ಬಂದರು ಅಂದರೆ ಅವುಗಳನ್ನು ಖಂಡಗಳಾಗಿ ಡಿವೈಡ್ ಮಾಡ್ತಾ ಬಂದರು. ಆ ಖಂಡಗಳ ಮೇಲೆ ಯಾವ ರೀತಿ ಪ್ರಶ್ನೆಗಳನ್ನು ಕೇಳ್ತಾರೆ ಅಂತ ನಾನು ನಿಮಗೆ ಒಂದೊಂದಾಗಿ ತಿಳಿಸ್ಕೊಡ್ತಾ ಬರ್ತೀನಿ. ಓಕೆ, ಈ ರೀತಿ ಖಂಡಗಳನ್ನು ಅವರು ಡಿವೈಡ್ ಮಾಡ್ತಾ ಬಂದಿದ್ದಾರೆ ಸ್ನೇಹಿತರೆ. ಸೊ ನಾನು ಇಲ್ಲಿ ಯಾವುದೇ ಥರ ಮ್ಯಾಪ್ ವರ್ಕ್ ಮಾಡಲ್ಲ. ನನ್ನ ಉದ್ದೇಶ ನಾನು ವಿತಿನ್ 30-40 ಮಿನಿಟ್ಸಲ್ಲೇ ಎಲ್ಲ ಕಾನ್ಸೆಪ್ಟನ್ನು ತಿಳ್ಕೊಳ್ಬೇಕಂದ್ರೆ ಎಕ್ಸಾಮ್ ಓರಿಯೆಂಟೆಡ್ ನಿಮಗೆ ಯಾವ ರೀತಿ ಪ್ರಶ್ನೆ ಕೇಳ್ತಾನೆ, ನೀವು ಯಾವ ರೀತಿ ಅದಕ್ಕೆ ಪ್ರಿಪೇರ್ ಆಗಿರಬೇಕು ಅಂತ ನಾನು ನಿಮಗೆ ತಿಳಿಸ್ಕೊಡುವಂಥ ಉದ್ದೇಶನೇ ನಂದಾಗಿರ್ತದೆ ಸ್ನೇಹಿತರೆ. ಸೊ ನಮಗೆ ಪ್ರಪಂಚದಲ್ಲಿ ಒಟ್ಟು ಎಷ್ಟು ಖಂಡಗಳಿದೆ? 7 ಖಂಡಗಳಿದೆ ಅಂತ ಎಲ್ಲರೂ ಸಹ ಚಿಕ್ಕ ವಯಸ್ಸಲ್ಲಿ ಓದಿರ್ತೀರ. ಇಲ್ಲಿ ನಮಗೆ ಕಾಣುವಂತಹ ಏಷ್ಯಾ ಖಂಡ, ಇಲ್ಲಿ ಸಿಂಪಲ್ ನೋಡಿ, ಖಂಡಗಳಂತಲೇ ಒಂದು ಟಾಪಿಕ್ ಮಾಡ್ತೀನಿ. ಒಂದೊಂದು ಖಂಡದ್ದು ಒಂದೊಂದು ಡಿಫ್ರೆಂಟ್, ಎಲ್ಲ ಥರ ವಾಯುಗುಣ ಆಗಿರ್ಬೋದು, ನದಿಗಳಾಗಿರ್ಬೋದು, ಮರುಭೂಮಿ ಆಗಿರ್ಬೋದು, ಮತ್ತು ಅಲ್ಲಿ ಕಂಡುಬರುವಂಥ ವಲಯ ಯಾವ ರೀತಿ ಅಂದರೆ ವಾಯುಗುಣ ಯಾವ ರೀತಿ ಇದೆ ಅಂತ ನಿಮಗೆಲ್ಲ ತಿಳಿಸ್ಕೊಡ್ತಾ ಬರ್ತೀನಿ. ಸದ್ಯಕ್ಕೆ ಇದು ಬೇಸಿಕಾಗಿ ತಿಳ್ಕೊಂಡಿರಿ. ಏಷ್ಯಾ ಖಂಡ ಅಂದರೆ ಇದು ಪ್ರಪಂಚದ ಅತಿ ದೊಡ್ಡ ಖಂಡ ಯಾವುದು ಅಂತ ಕೇಳ್ತಾನೆ, ಏಷ್ಯಾ ಖಂಡ ಆಗಿರ್ತದೆ ಸ್ನೇಹಿತರೆ. ತದನಂತರ ಬರೋದು ಪ್ರಪಂಚದ 2ನೇ ಖಂಡ ಆಫ್ರಿಕಾ ಖಂಡ ಆಗಿರ್ತದೆ, ನೆನಪಲ್ಲಿಟ್ಕೊಂಡಿರಲೇಬೇಕಾಗ್ತದೆ. ನಂತರ ಇದು ಸೆಕೆಂಡ್ ಆಗಿರ್ತದೆ ಸ್ನೇಹಿತರೆ. ಇದು ಕಾಲಾನುಕ್ರಮವಾಗಿ ಕೇಳ್ತಾ ಬರ್ತಾರೆ. ನೆಕ್ಸ್ಟ್ 3rd ನಾರ್ತ್ ಅಮೆರಿಕಾ ಆಗಿರುತ್ತೆ. 4th ಸೌತ್ ಅಮೆರಿಕಾ ಆಗಿರುತ್ತೆ, ನೆನಪಲ್ಲಿರಬೇಕು, ತುಂಬಾ ಇಂಪಾರ್ಟೆಂಟು. ಮ್ಯಾಚ್ ದಿ ಫಾಲೋಯಿಂಗ್ ಕೇಳ್ತಾರೆ. ಇನ್ನು ಅಂಟಾರ್ಟಿಕಾ ಖಂಡ ಅನ್ನೋದು ನಮಗೆ 5ನೇ ಸ್ಥಾನ ಇರ್ತದೆ. ಇನ್ನು ಯುರೋಪ್, ಭಾರತದ ಒಂದು ಪಶ್ಚಿಮಕ್ಕೆ ಇರುವಂತಹ ಭಾಗ ಯುರೋಪ್ ಆಗಿರ್ತದೆ. ಇದನ್ನು ಸಹ ಎಕ್ಸಾಮಲ್ಲಿ ಪ್ರಶ್ನೆ ಕೇಳಿದ್ದಾನೆ. ಸೊ ಯುರೋಪ್ ಖಂಡ ಆಗಿರ್ತದೆ, ಇದು 6ನೇ ಸ್ಥಾನ 6th ಪ್ಲೇಸನ್ನು ಒಳಗೊಂಡಿರ್ತದೆ ಸ್ನೇಹಿತರೆ. ಇನ್ನು ಮಿಕ್ಕಿದ ಅತಿ ಚಿಕ್ಕ ಖಂಡ ಯಾವುದು ಅಂತ ಕೇಳ್ತಾನೆ, ಆಸ್ಟ್ರೇಲಿಯಾ ಖಂಡ ಆಗಿರ್ತದೆ ಸ್ನೇಹಿತರೆ. ಸೊ ಇವನು ಎಕ್ಸಾಮ್ ದೃಷ್ಟಿಯಲ್ಲಿ ತುಂಬ ಬಾರಿ ಪ್ರಶ್ನೆಯನ್ನು ಕೇಳ್ತಾ ಬಂದಿದ್ದಾನೆ. ಸೊ ನೀವು ಮ್ಯಾಚ್ ದಿ ಫಾಲೋಯಿಂಗ್ 1 to 7th ಮ್ಯಾಚ್ ದಿ ಫಾಲೋಯಿಂಗ್ ಕೇಳ್ತಾ ಬರ್ತಾನೆ, ಕಾಲಾನುಕ್ರಮವಾಗಿ ಬರೆಯಿರಿ ಅಂತ ನೀವು ಅದನ್ನು ನೆನಪಲ್ಲಿ ಇಟ್ಕೊಂಡಿರಲೇಬೇಕಾಗ್ತದೆ ಸ್ನೇಹಿತರೆ. ಸೊ ಈಗ ಖಂಡಗಳನ್ನು ನೋಡ್ತಾ ಬಂದು ಇವತ್ತಿನ ಟಾಪಿಕ್ಕಿಗೆ ಹೋಗ್ತಾ ಬರೋಣ. ಈ ಖಂಡಗಳ ಮೇಲೆ ನಿಮಗೆ ಪ್ರತಿದಿನ ಎಲ್ಲ ಖಂಡಗಳ ಮೇಲೆ ಒಂದೊಂದು ದಿನಕ್ಕೆ ಒಂದೊಂದು ಖಂಡನ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಬರ್ತೀನಿ ಆದಷ್ಟು ಬೇಗ. ಯಾಕಂದರೆ ನೀವು ಇತ್ತೀಚಿನ ಎಕ್ಸಾಮ್ಗಳಲ್ಲಿ, ಅದರಲ್ಲೂ KA ಡಿಪಾರ್ಟ್ಮೆಂಟಲ್ಲಿ ಕರೆಯುವಂಥ ಪರೀಕ್ಷೆಗಳಂತೂ ತುಂಬ ಬಾರಿ ಈ ಖಂಡಗಳ ಮೇಲೆ ಡಿಫ್ರೆಂಟ್ ಪ್ರಶ್ನೆಯನ್ನು ಕೇಳ್ತಾನೆ. ಒಂದೊಂದಾಗಿ ತಿಳಿಸ್ಕೊಡ್ತಾ ಬರ್ತೀನಿ. ಸದ್ಯಕ್ಕೆ ಇವತ್ತು ಒಂದು ಫ್ಯಾಕ್ಟ್ಸ್ ಓರಿಯೆಂಟೆಡ್ ಪ್ರಶ್ನೆಗಳನ್ನು ನೋಡ್ತಾ ಬರೋಣ. ಸೊ ಇಲ್ಲಿ ಗಮನಿಸಬೇಕು, ಖಂಡವಾರು ಪ್ರಮುಖ ನದಿಗಳನ್ನು, ಇವತ್ತಿನ ಟಾಪಿಕ್ಕು ನದಿಗಳ ಬಗ್ಗೆ ಮಾತ್ರ ಹೇಳ್ತೀನಿ. ನೋಡಿ, ಇಲ್ಲಿ ನಾನು ಯಾವುದೇ ಥರ ನದಿಗಳ ಒಂದು ಉಗಮ ಸ್ಥಳಗಳನ್ನು ಹೇಳೋದಿಲ್ಲ, ಯಾವ ನದಿಗಳು ಯಾವ ದೇಶವನ್ನು ಸರೌಂಡಿಂಗ್ ಹೋಗ್ತಾವೆ ಅಂತ ಹೇಳಲ್ಲ. ಅದಕ್ಕಂತಲೇ ಒಂದೊಂದು ಟಾಪಿಕನ್ನು ತೊಗೊಳ್ತಾ ಬರ್ತೀನಿ. ಸದ್ಯಕ್ಕೆ ನಿಮಗೆ ಎಲ್ಲ ಎಕ್ಸಾಮ್ಗಳಲ್ಲೂ ಮ್ಯಾಕ್ಸಿಮಮ್ ಇಲ್ಲೇ ಕೇಳ್ತಾ ಬರ್ತಾನೆ. ಇಲ್ಲಿ ಯಾವ ರೀತಿ ಪ್ರಶ್ನೆ ಕೇಳ್ತಾನೆ ಅಂದರೆ ಒಂದು ವರ್ಡಲ್ಲಿ ಡೈರೆಕ್ಟಾಗಿ ಕೇಳ್ತಾನೆ, ಈ ಯಾವ ನದಿ ಯಾವ ಖಂಡದಲ್ಲಿ ಕಂಡು ಬರ್ತಾವಂತ, ಅಥವಾ ಖಂಡಗಳನ್ನು ಕೊಟ್ಬಿಟ್ಟು. ಫಾರ್ ಎಕ್ಸಾಂಪಲ್ ನಿಮಗೊಂದು ತೋರಿಸೋದಾದರೆ ಒಂದು ಪ್ರಶ್ನೆನ, ಎಸ್ ನೋಡಿ ಇಲ್ಲಿದೆ. ಇದು ತುಂಬ ಬಾರಿ ಕೇಳಿದ್ದೇನೆ. ಇದು UPSCಯಲ್ಲಿ ಕೇಳಿರುವಂತಹ ಪ್ರಶ್ನೆ ಆಗಿರುತ್ತೆ, KPSCಯಲ್ಲಿ ಕೇಳಿರುವಂತಹ ಪ್ರಶ್ನೆ ಆಗಿರುತ್ತೆ, KSP ಡಿಪಾರ್ಟ್ಮೆಂಟಲ್ಲಿ ಮತ್ತೆ ಕೇಳಿದ್ದಾನೆ, ಮತ್ತು ಎಲ್ಲ ಇಲಾಖೆಗಳಲ್ಲೂ ಕೇಳಿರುವಂತಹ ಪ್ರಶ್ನೆ ಈ ರೀತಿ ಕೇಳ್ತಾ ಬರ್ತಾನೆ ಸ್ನೇಹಿತರೆ. ಆ ನದಿಗಳನ್ನು ಕೊಟ್ಬಿಟ್ಟು ಈ ಕೆಳಗಿನ ನದಿಗಳನ್ನು ಖಂಡಗಳೊಂದಿಗೆ ಹೊಂದಿಸಿ ಬರೆಯಿರಿ ಅಂತ ಪ್ರಶ್ನೆನ ಕೇಳ್ತಾನೆ. ಈ ಥರ ಅಮೆಜಾನ್ ನದಿ, ನೈಲ್ ನದಿ, ಡ್ಯಾನೂಬ್ ನದಿ, ಮೆಕಾಂಗ್ ನದಿ ಅವೆಲ್ಲ ಯಾವ ಖಂಡದಲ್ಲಿ ಬರ್ತವೆ ಅಂತ ನಿಮಗೆ ಪ್ರಶ್ನೆಗಳನ್ನು ಕೇಳಲಾಗ್ತದೆ ಸ್ನೇಹಿತರೆ. ಇದಕ್ಕೆ ತುಂಬ ಸುಲಭವಾಗಿ ನೀವು ಉತ್ತರ ಪಡ್ಕೊಳೋದಾದರೆ ನಿಮಗೆ ಯಾವ ರೀತಿ ಪಡ್ಕೋಬೇಕಂತ ಸಹ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ತದನಂತರ ನಿಮಗೆ ಇದಕ್ಕೆ ಉತ್ತರ ನೀವೇ ಆಮೇಲೆ ಇದಕ್ಕೆ ಉತ್ತರವನ್ನು ಹುಡ್ಕೊಳ್ತಾ ಬರಬೇಕಾಗ್ತದೆ ಸ್ನೇಹಿತರೆ. ಓಕೆ, ನೀವು ಮುಖ್ಯವಾಗಿ ಯಾವುದೇ ಒಂದು ಪರೀಕ್ಷೆಗೆ ಓದ್ತಾ ಇರಿ, ಯಾವುದೇ ಒಂದು ಪರೀಕ್ಷೆಯನ್ನು ನೀವು ತಯಾರಿ ನಡೆಸ್ತಾ ಇರಿ, ಮೊದಲು ಆ ಒಂದು ಡಿಪಾರ್ಟ್ಮೆಂಟ್, ಈಗ ಫಾರ್ ಎಕ್ಸಾಂಪಲ್ ನೀವು KPSC ಓದ್ತಾ ಇದ್ದೀರಿ, FD SD ಅಂದರೆ ಆ ಡಿಪಾರ್ಟ್ಮೆಂಟ್ ಎಲ್ಲ ಪ್ರಶ್ನೆ ಪತ್ರಿಕೆಗಳನ್ನು ತೊಗೊಂಡು ಯಾವ ರೀತಿ ಪ್ರಶ್ನೆಯನ್ನು ಅಲ್ಲಿ ಕೇಳಿದ್ದಾನೆ, ಮುಂದೆ ನಾನು ಯಾವ ರೀತಿ ಆ ಪ್ರಶ್ನೆಗೆ
360 ಆ್ಯಂಗಲಲ್ಲಿ ಉತ್ತರ ಹುಡ್ಕೋಬೇಕಾದ್ರನ್ನ ತಿಳ್ಕೊಂಡಿದ್ದೆ ಅದಲ್ಲಿ ಮಾತ್ರ ನೀವು ಆದಷ್ಟು ಬೇಗ ಸಕ್ಸಸ್ ಆಗ್ತೀರ ಸ್ನೇಹಿತರೆ. ಇಲ್ಲಾಂದರೆ ನಾರ್ಮಲಾಗಿ ಒಂದು ಆವರೇಜ್ ಸ್ಕೋರ್, ಸೊ ಎಲ್ಲರೂ ಪಾಸ್ ಆಗೋದಕ್ಕಿಂತ ಒಂದು 10 ಮಾರ್ಕ್ಸ್ ಕಡಿಮೆ ಸ್ಕೋರ್ ತೆಗಿತಾ ಬರ್ತೀರ ನೀವು. ಹಾಗಾಗಿ ಮಾಕ್ ಟೆಸ್ಟ್, ಹಳೆ ಪ್ರಶ್ನೆ ಪತ್ರಿಕೆಗಳನ್ನು ಕಡ್ಡಾಯವಾಗಿ ನೀವು ಓದಿರಲೇಬೇಕಾಗ್ತದೆ ಸ್ನೇಹಿತರೆ. ಅಂಥ ಟಾಪಿಕ್ಗಳಲ್ಲಿ ನಿಮಗೆ GK ಯಾವುದೇ ಕಾರಣಕ್ಕೂ ಮಿಸ್ ಆಗಬಾರ್ದು ಅಂತಲೇ ಹೇಳ್ಬಿಟ್ಟು ನಾನು ಎಲ್ಲ ಟಾಪಿಕ್ಗಳನ್ನು ನಿಮಗೆ 100 ಟಾಪಿಕನ್ನು ಕವರ್ ಮಾಡಿಕೊಡ್ತಾ ಬರ್ತೀನಿ ಸ್ನೇಹಿತರೆ. ಸೊ ಇಲ್ಲಿ ಏಷ್ಯಾ ಖಂಡ ಅಂದರೆ ಈಗ ಗಂಗಾ ನದಿ ಎಲ್ರಿಗೂ ಸಹ ಗೊತ್ತಿರುತ್ತೆ. ಸೊ ಇದು ಭಾರತ ಮತ್ತು ಬಾಂಗ್ಲಾದೇಶದಲ್ಲಿ ಹರಿಯುವಂಥ ನದಿ. ಸೊ ಇಲ್ಲಿ ಕಾನ್ಸೆಪ್ಟ್ ಒಂದೇ ತಿಳ್ಕೊಳ್ಳಿ, ಮುಂದೆ ಗಂಗಾ ನದಿ ಅಂದ ತಕ್ಷಣ ಈಗ ಭಾರತದ ನದಿಗಳಂತ ನೀವೆಲ್ಲರೂ ಓದಿರ್ತೀರ. ಆ ನದಿಗಳಲ್ಲಿ ಗಂಗಾ ನದಿ ಬಗ್ಗೆ ಆಗಿರ್ಬೋದು, ಗಂಗಾ ನದಿ ಎಡದಂಡೆ ನದಿಗಳು ಯಾವುದಿದೆ, ಬಲದಂಡೆ ಉಪನದಿಗಳು ಯಾವುದಿದೆ, ಗಂಗಾ ನದಿ ಎಲ್ಲಿ ಉಗಮವಾಗಿ ಎಲ್ಲೋಗಿ ಅದು ಯಾವ ಸಮುದ್ರವನ್ನು ಸೇರುತ್ತೆ, ಅದಕ್ಕೆ ಯಾವ ಒಂದು ದೇಶದಲ್ಲಿ ಏನಂತ ಹೆಸರು ಕರೀತಾರೆ, ಅದು ಎಷ್ಟು ಉದ್ದ ಒಳಗೊಂಡಿದೆ ಎಲ್ಲನೂ ಸಹ ನೀವು ತಿಳ್ಕೊಂಡಿರ್ತೀರ. ಬಟ್ ನಾನು ಅದನ್ನು ಬಿಟ್ಟು ಬೇರೆದು ಹೇಳ್ತೀನಿ, ಪುಸ್ತಕದಲ್ಲಿ ಬಿಟ್ಟು ನೀವು ಎಕ್ಸ್ಟ್ರಾ ಏನು ಎಫರ್ಟ್ ಹಾಕಿರಬೇಕು ಅಂತ ನಾನು ಇಲ್ಲಿ ತಿಳಿಸ್ಕೊಡ್ತಾ ಬರ್ತೀನಿ ಸ್ನೇಹಿತರೆ. ಇನ್ನು ಮಿಕ್ಕಿದೆಲ್ಲ ಬೇಸಿಕ್ಕಾಗಿ ನೀವು ಅದನ್ನು ಕಂಪಲ್ಸರಿ ಓದಿರಲೇಬೇಕಾಗುತ್ತೆ. ಎಲ್ಲನೂ ಹೇಳ್ತಾ ಕೂತ್ಕೊಂಡ್ರೆ 3-4 ವರ್ಷ ಬೇಕಾಗುತ್ತೆ ಸಿಲೆಬಸ್ ಮುಗಿಸೋದಕ್ಕೆ. ಸೊ ನಿಮಗೆ ಇಂಟ್ ಕೊಡ್ತಾ ಬರ್ತೀನಿ, ಅದ್ರ ಥರ ನೀವು ಪ್ರಿಪೇರ್ ಆಗ್ತಾ ಬರಬೇಕಾಗ್ತದೆ. ಸೊ ಇಲ್ಲಿ ಗಂಗಾ ನದಿ ಇದು ಏಷ್ಯಾದಲ್ಲಿ ಕಂಡುಬರುವಂಥ ನದಿ. ಇವೆಲ್ಲನೂ ಸಹ ಏಷ್ಯಾದಲ್ಲಿ ಕಂಡುಬರುವಂತಹ ನದಿಗಳಾಗಿರ್ತವೆ. ಒಂದು ಕಡೆ ನೋಟ್ ಮಾಡಿಟ್ಕೊಳ್ಳಿ. ಗಂಗಾ ನದಿ ಆಗಿರ್ಬೋದು, ಸಿಂಧು ನದಿ ಆಗಿರ್ಬೋದು, ಬ್ರಹ್ಮಪುತ್ರ ನದಿ ಆಗಿರ್ಬೋದು, ಮತ್ತು ಯಾಂಗ್ವಿ ನದಿ ಆಗಿರ್ಬೋದು, ಮತ್ತು ಎಲ್ಲೋ ಸಿ ಅಂತ ನಾವೇನು ಹಳದಿ ನದಿ ಅಂತ ಕರಿತಾ ಬರ್ತೀವಿ. ಇನ್ನು ಮೆಕಾಂಗ್ ನದಿ, ಟೈಗ್ರಿಸ್ ನದಿ, ಯುಪ್ರೆಟಿಸ್ ನದಿ ಆಗಿರ್ತದೆ ಸ್ನೇಹಿತರೆ. ಕೆಲವೊಮ್ಮೆ ನದಿಗಳನ್ನು ಕೊಟ್ಬಿಟ್ಟು ಆ ದೇಶಗಳನ್ನು ಸಹ ಕೊಡುವಂಥ ಸಾಧ್ಯತೆಗಳಿರ್ತವೆ. ಅಥವಾ ಬ್ರಹ್ಮಪುತ್ರ ನದಿ ಈ ಕೆಳಗಿನ ಯಾವ ದೇಶದಲ್ಲಿ ಹರಿಯುವುದಿಲ್ಲ ಅಂತ ಕೇಳ್ತಾರೆ. ಮೂರು ಪಾಯಿಂಟ್ ಇವುಗಳನ್ನು ಕೊಟ್ಟು 3 ಆಪ್ಷನ್, ಇನ್ನೊಂದು ಯಾವುದಾದ್ರೂ ಪಾಕಿಸ್ತಾನನೋ ಅಥವಾ ಬೇರೆ ಯಾವುದಾದ್ರೂ ಆಪ್ಷನನ್ನು ಕೊಡ್ತಾ ಬರ್ತಾರೆ ಸ್ನೇಹಿತರೆ, ನೆನಪಿಟ್ಕೊಂಡಿರಲೇಬೇಕಾಗ್ತದೆ. ಸೊ ಇಲ್ಲಿ ಯಾಂಗ್ಜಿ ನದಿ ಆಗಿರ್ಬೋದು, ಚೀನಾ ದೇಶ, ಹಳದಿ ನದಿ ಚೀನಾ ದೇಶಗಳು ನೆನಪಿಟ್ಕೊಂಡಿರಬೇಕು. ಇನ್ನು ಮೆಕಾಂಗ್ ನದಿ ಎಲ್ಲಿದೆ ಅಂತ ಹೇಳ್ಬಿಟ್ಟು, ಅಥವಾ ಈ ಕೆಳಗಿನ ಮೆಕಾಂಗ್ ನದಿ ಈ ಕೆಳಗಿನ ದೇಶಗಳನ್ನು ಹರಡಿಕೊಂಡಿದೆ ಅಂತ ಪ್ರಶ್ನೆನ ಕೇಳ್ತಾ ಬರ್ಬೋದು. ಅವಾಗ ನಿಮಗೆ 1, 2, 3, 4 ಅಂತ ಆಪ್ಷನ್ ಕೊಟ್ಬಿಟ್ಟು ಅಲ್ಲಿ ನಿಮಗೆ 1, 2, 3 ಸರಿ, 3, 4, 5 ಸರಿ ಈ ರೀತಿ ಆಪ್ಷನನ್ನು ಸಹ ಕೆಲವೊಮ್ಮೆ ಕೊಡ್ತಾ ಬರ್ತಾರೆ. ಅದು ನೆಕ್ಸ್ಟ್ ಲೆವೆಲ್ ಪ್ರಶ್ನೆ ಆಗಿರ್ತದೆ ಸ್ನೇಹಿತರೆ, ನೆನಪಿಟ್ಕೊಳ್ಳಿ. ಇನ್ನು ಟೈಗ್ರಿಸ್ ನದಿ ಅಂತ ಬರ್ತಿದ್ದು ಇರಾಕ್ನಲ್ಲಿ ಕಂಡು ಬರುವಂಥದ್ದಾಗಿರ್ತದೆ. ಟೈಗ್ರಿಸ್ಸು, ಟೈಬರ್ ಅವೆಲ್ಲ ಬರ್ತವೆ ಸ್ನೇಹಿತರೆ. ಅವೆಲ್ಲ ತುಂಬಾ ಇಂಪಾರ್ಟೆಂಟು. ನೀವು ಅದನ್ನು ನದಿಗಳ ಸವೆತದಲ್ಲಿ ಟಾಪಿಕಲ್ಲಿ ಜಿಯೋಗ್ರಫಿಲಿ ಓದಿರಲೇಬೇಕಾಗ್ತದೆ. ಸೊ ಇಷ್ಟು ನದಿಗಳನ್ನು ಒಂದು ಕಡೆ ನೋಟ್ ಮಾಡಿಟ್ಕೊಳ್ಳಿ. ಎಲ್ಲ ಏಷ್ಯಾದಲ್ಲಿ ಕಂಡುಬರುವಂಥ ನದಿ. ಪ್ರಶ್ನೆ ಯಾವ ರೀತಿ ಕೇಳ್ತಾ ಅಂದರೆ, ಏಷ್ಯಾದಲ್ಲಿ ಈ ಕೆಳಗಿನ ಯಾವ ನದಿ ಕಂಡು ಬರೋದಿಲ್ಲ ಅಂತ ಪ್ರಶ್ನೆ ಕೇಳ್ಬೋದು. ಅಥವಾ ನಿಮಗೆ ಆಲ್ರೆಡಿ ಪ್ರಶ್ನೆ ತೋರಿಸಿದ್ಮೇಲೆ ಆ ರೀತಿ ಈ ಟಾಪಿಕ್ ಮೇಲೆ ಪ್ರಶ್ನೆಯನ್ನು ಕೇಳ್ತಾ ಬರ್ತಾನೆ ಸ್ನೇಹಿತರೆ, ನೆನಪಲ್ಲಿರಬೇಕಾಗ್ತದೆ. ಸೊ ಇವೆಲ್ಲವೂ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಏಷ್ಯಾ ಖಂಡದ ನದಿಗಳಾಗಿರ್ತವೆ. ಏಷ್ಯಾ ಖಂಡದಲ್ಲಿ ಕಂಡುಬರುವಂಥ ನದಿಗಳನ್ನು ಓದ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟು. ಇನ್ನು ಗಂಗಾ ನದಿ ಭಾರತದಲ್ಲಿ ಹುಟ್ಟಿ ಭಾರತದಲ್ಲಿ ಹರಿಯುವ ಅತಿ ದೊಡ್ಡ ನದಿ ಗಂಗಾ ನದಿ ಆಗಿರ್ತದೆ. ಇನ್ನು ಭಾರತದಲ್ಲಿ ಹರಿಯುವಂತಹ ಅತಿ ದೊಡ್ಡ ನದಿ ನೋಡಿ, 2 ಥರ ಪ್ರಶ್ನೆಯನ್ನು ಕೇಳ್ತಾನೆ, ಫ್ರೆಶರ್ ಗೊಂದಲ ಆಗಬಾರ್ದು. ಭಾರತದಲ್ಲಿ ಹರಿಯುವ ಅತಿ ದೊಡ್ಡ ನದಿ ಯಾವುದು ಅಂತ ಕೇಳ್ತಾನೆ, ಸಿಂಧೂ ನದಿ ಆಗಿರ್ತದೆ. ಬಟ್ ಇದು ಸಿಂಧೂ ನದಿ ಭಾರತದಲ್ಲಿ ಹುಟ್ಟಲ್ಲ ಸ್ನೇಹಿತರೆ, ಟಿಬೆಟ್ನಲ್ಲಿ ಹುಡ್ತಾ ಬರ್ತದೆ. ಅದೇ ರೀತಿ ಭಾರತದಲ್ಲೇ ಹುಟ್ಟಿ ಭಾರತದಲ್ಲಿ ಅತಿ ಉದ್ದವಾಗಿ ಹರಿಯುವ ನದಿ ಗಂಗಾ ನದಿ ಆಗಿರ್ತದೆ. ಹೇಗೆ ನಮಗೆ ಕರ್ನಾಟಕದಲ್ಲಿ ಫಾರ್ ಎಕ್ಸಾಂಪಲ್ ಈ ಕಾವೇರಿ ಕೃಷ್ಣಗೂ ಡಿಫರೆನ್ಸ್ ಇದೆ. ಕರ್ನಾಟಕದಲ್ಲಿ ಹರಿಯುವಂತಹ ಅತಿ ದೊಡ್ಡ ನದಿ ಕೇಳಿದರೆ ಕೃಷ್ಣ ನದಿ, ಯಾಕಂದರೆ ಇದು ಮಹಾರಾಷ್ಟ್ರದಲ್ಲಿ ಹುಟ್ಟೋದು ಸ್ನೇಹಿತರೆ. ಹಾಗಾಗಿ ಇದು ಕರ್ನಾಟಕದಲ್ಲಿ ಜಾಸ್ತಿ ಹರಿಯುತ್ತಷ್ಟೇ, ಬಟ್ ಕರ್ನಾಟಕದ ನದಿ ಅಲ್ಲ. ಬಟ್ ಕರ್ನಾಟಕದಲ್ಲಿ ಹರಿಯುವ ಅತಿ ದೊಡ್ಡ ನದಿ ಅಂತ ಕೇಳಿದರೆ ಕೃಷ್ಣಾ ನದಿ. ಬಟ್ ಕರ್ನಾಟಕದಲ್ಲೇ ಹುಟ್ಟಿ ಕರ್ನಾಟಕದಲ್ಲೇ ಉದ್ದವಾಗಿ ಹರಿಯುವಂಥ ನದಿ ಕಾವೇರಿ ನದಿ ಆಗಿರ್ತದೆ. ಅದೇ ರೀತಿ ಗಂಗಾ ನದಿಗೂ ಸಿಂಧು ನದಿಗೂ ಡಿಫರೆನ್ಸ್ ಇರ್ತಾ ಬರ್ತದೆ ಸ್ನೇಹಿತರೆ, ನೆನಪಲ್ಲಿರಬೇಕಾಗ್ತದೆ. ಸೊ ನೆಕ್ಸ್ಟು ಇದಕ್ಕೂ ಸಹ ಈ ಎಲ್ಲ ರಿವರ್ಗಳನ್ನು ಒಂದು ಕಡೆ ನೋಟ್ ಮಾಡಿಟ್ಕೊಳ್ಳಿ, ಎಕ್ಸಾಮಲ್ಲಿ ಕೇಳ್ತಾ ಬರ್ತಾನೆ. ಇನ್ನು 2ನೇ ಖಂಡವನ್ನು ನಾವು ನೋಡ್ತಾ ಬರೋಣ, ಆಫ್ರಿಕಾ ಖಂಡ. ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ ಯಾವ ರೀತಿ ಎಕ್ಸಾಮಲ್ಲಿ ಪ್ರಶ್ನೆ ಕೇಳ್ತಾನೆ ಅಂತ ಅಷ್ಟೇ ನಾನು ಹೇಳ್ತೀನಿ. ಅದಕ್ಕೆ ಸೋರ್ಸ್ ಕೊಟ್ಟಿರ್ತೀನಿ, ಓದೋ ಜವಾಬ್ದಾರಿ ನಿಮ್ಮದಾಗಿರ್ತದೆ ಸ್ನೇಹಿತರೆ. ಯಾಕಂದರೆ ಈಗಿರುವಂತಹ ಕಾಲದಲ್ಲಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕಾಲದಲ್ಲಿ, ಈಗಿರುವಂಥ ಕಾಂಪಿಟೇಷನ್ಗಳಲ್ಲಿ ಎಲ್ರಿಗೂ ಸಹ ಸೋರ್ಸು ತುಂಬ ಚೆನ್ನಾಗೇ ಸಿಗ್ತಾ ಇದೆ. ಸೊ ಅದನ್ನು ಯುಟಿಲೈಸ್ ಮಾಡಿಕೊಂಡು ನೀವು ಆದಷ್ಟು ಒಂದು ಸ್ಟೆಪ್ಪು ಮುಂದೆ ಇದ್ದಲ್ಲಿ ಮಾತ್ರ ಆದಷ್ಟು ಬೇಗ ಉದ್ಯೋಗವನ್ನು ಪಡ್ಕೊಳ್ತಾ ಬರ್ತೀರ ಸ್ನೇಹಿತರೆ. PC ಅಥವಾ PSI ಅಥವಾ ಓದ್ತಾ ಇರಿ, ನೀವು ಯಾವುದೇ ಜಾಬ್ಗನ್ನು ಓದ್ತಾ ಇರಿ, 100% ನಿಮಗೆ ಸಕ್ಸಸ್ ಬೇಗ ಸಿಗ್ತದೆ. ಓಕೆ, ಇಲ್ಲಿ ಆಫ್ರಿಕಾ ಖಂಡದಲ್ಲಿ ಕಂಡುಬರುವಂತಹ ನದಿಗಳು ಈಗ ನಮ್ಮ ನೈಲ್ ನದಿ ಆಗಿರ್ತದೆ ಸ್ನೇಹಿತರೆ. ಇಲ್ಲಿ ನೈಲ್ ನದಿ ಇವೆಲ್ಲ ಪ್ರದೇಶಗಳಲ್ಲೂ ಸಹ ಒಳಗೊಂಡಿರ್ತದೆ. ಇನ್ನು ಕಾಂಗೋ ನದಿ ಆಗಿರ್ಬೋದು, ಯಾಕಂದರೆ ಕಾಂಗೋ ನದಿ ತುಂಬ ಬಾರಿ ಎಕ್ಸಾಮ್ ಪ್ರಶ್ನೆ ಕೇಳಿ, ಸಮಭಾಜಕ ವೃತ್ತವನ್ನು 2 ಬಾರಿ ಹಾದು ಹೋಗಿರುವಂಥ ನದಿ ಯಾವುದು ಅಂತ ಕೇಳ್ತಾನೆ, ಅದು ಕಾಂಗೋ ನದಿ ಆಗಿರ್ತದೆ ಸ್ನೇಹಿತರೆ. ಎಕ್ಸಾಮ್ ಓರಿಯೆಂಟೆಡ್ ಇಂಪಾರ್ಟೆಂಟು. ಇನ್ನು ನೈಜರ್ ನದಿ, ಜಾಂಬೇಜಿ ನದಿ. ಆಲ್ಮೋಸ್ಟ್ ನಿಮಗೆ ನೈಲ್ ನದಿನೇ ಕೇಳ್ತಾನೆ, ಕಾಂಗೋ ನದಿ ಕೇಳ್ತಾನೆ, ಜಾಂಬೇಜಿ ನದಿಯನ್ನು ಕೇಳ್ತಾ ಬರ್ತಾನೆ. ಇವೆಲ್ಲ ದೇಶಗಳನ್ನು ಓದ್ಕೊಬೇಡಿ, ನೆಕ್ಸ್ಟ್ ಲೆವೆಲ್ ಪ್ರಶ್ನೆ ಕೇಳಿದಾಗ ಮಾತ್ರ ಅದು ಕೇಳ್ತಾ ಬರ್ತಾನೆ. ಇಲ್ಲಾಂದರೆ ನಿಮಗೆ ನದಿಗಳನ್ನು ಕೊಟ್ಟು ಮ್ಯಾಚ್ ದಿ ಫಾಲೋಯಿಂಗನ್ನು ಕೇಳ್ತಾ ಬರ್ತಾನೆ ಸ್ನೇಹಿತರೆ. ಇನ್ನು ನೈಲ್ ನದಿ, ಅಮೆಝಾನ್ ನದಿ ಇವೆಲ್ಲ ತುಂಬಾ ಇಂಪಾರ್ಟೆಂಟ್ ಆಗಿರ್ತದೆ. ಯಾಕಂದರೆ ನಮಗೆ ಅತಿ ದೊಡ್ಡ ನದಿ ಅಂತ ಕೇಳಿದ್ರೆ ನಮಗೆ ಅಮೆಝಾನ್ ನದಿ ಆಗಿರುತ್ತೆ. ಅತಿ ಉದ್ದವಾಗಿ ಹರಿಯುವ
ಹರಿಯುವಂಥ ನದಿ ಅಂತ ಕೇಳಿದರೆ ನೈಲ್ ನದಿ ಆಗಿರುತ್ತೆ. ಅವೆಲ್ಲ ನದಿಗಳ ವಿಶೇಷತೆ ಟಾಪಿಕಲ್ಲಿ ನೀವು ಓದಿರಲೇಬೇಕಾಗ್ತದೆ. ಸೊ ನೆಕ್ಸ್ಟ್ ಬರೋದು ಯುರೋಪ್ ಅಂತ ಬಂದಾಗ ನೋಡಿ, ಏನು ನಿಮಗೆ UPSCಲಿ ಆಗಿರ್ಬೋದು, KPSCಲಿ ಇತ್ತೀಚೆಗೆ ಒಂದು HYT ಟಾಪಿಕ್ಗಳನ್ನು ಮಾಡ್ತಾರೆ. ಎಲ್ಡಿಂಗ್ ಟಾಪಿಕ್ಸ್ ಅಂತ ಮಾಡ್ತಾ ಬರ್ತಿದ್ದಾರೆ, ಅಥವಾ ಹೈ ವೋಲ್ಟೇಜ್ ಟಾಪಿಕ್ಸ್ ಅಂತ ಮಾಡ್ತಾ ಇದ್ದಾರೆ. ಅದರಲ್ಲಿ ಇಷ್ಟೇ ಟ್ರಿಕ್ಸ್ನೇ ಇದೆ, ತುಂಬ ಸಿಂಪಲ್ಲು. ಎಕ್ಸಾಮ್ ಓರಿಯೆಂಟೆಡ್ ಯಾವ ರೀತಿ ನಿಮಗೆ ಪ್ರಶ್ನೆಯನ್ನು ಕೇಳ್ತಾನೆ, ಯಾವ ರೀತಿ ಕೇಳಲ್ಲ. ಯಾಕಂದ್ರೆ ನೀವೇ ಓದ್ತಾ ಇದ್ದೀರಿ ಅಂದರೆ ನೀವು ಸಹ ಅದರಲ್ಲಿ ಖುದ್ದಾಗಿ ಓದಿರಬೇಕು, ನೀವು ಗಮನಿಸಬೇಕು. ಅದಕ್ಕೆ ಹೇಳಿದ್ದು ನಿಮಗೆ ಹಳೆ ಪ್ರಶ್ನೆ ಪತ್ರಿಕೆಗಳನ್ನು ಪರ್ಫೆಕ್ಟ್ ಆಗಬೇಕು. ಅದರಲ್ಲಿ ಬರುವಂಥ ಪ್ರಮುಖ ಟಾಪಿಕ್ಗಳ ಮೇಲೆ ನೀವು ಅದನ್ನು ಹೈ ವೋಲ್ಟೇಜ್ ಟಾಪಿಕ್ ಅಂತ ತೊಗೊಂಡು ಅದರಲ್ಲಿ 360 ಆ್ಯಂಗಲಲ್ಲಿ ವರ್ಕ್ ಮಾಡ್ತಾ ಬರಬೇಕು ಸ್ನೇಹಿತರೆ. ಆವಾಗ ನಿಮಗೆ ಸಕ್ಸಸ್ ಸಿಗೋದಕ್ಕೆ ಕಾರಣ ಆಗುತ್ತದೆ. ಅಥವಾ ಇಲ್ಲಾಂದರೆ ಈ ಥರ ನಾವು ಯಾರಾದರೂ ಯೂಟ್ಯೂಬಲ್ಲಿ ಹೇಳ್ತಿರೋದನ್ನ ಕರೆಕ್ಟಾಗಿ ಗಮನಿಸಿಬಿಟ್ಟು ಅದಕ್ಕೆ ತಮ್ಮದೇ ಆದಂಥ ಎಫರ್ಟ್ ಹಾಕ್ಕೊಂಡು ನೀವು ಅದನ್ನು ಎಕ್ಸಾಮನ್ನು ಪಾಸ್ ಮಾಡ್ತಾ ಬರಬೇಕಾಗುತ್ತೆ ಸ್ನೇಹಿತರೆ. ನೀವು ಪ್ರಿಪೇರ್ ಆದ್ರೇನು, ನಾವು ಹೇಳ್ಕೊಟ್ರೇನು, ಎರಡು ಒಂದೇ. ಅಟ್ ಫೈನಲ್ಲು ನಿಮ್ಮ ರಿಸಲ್ಟು ಇಬ್ಬರಿಗೂ ಸಹ ಇಲ್ಲಿ ಇಂಪಾರ್ಟೆಂಟ್ ಆಗಿರ್ತದೆ ಸ್ನೇಹಿತರೆ. ಸೊ ಇಲ್ಲಿ ಯುರೋಪ್ ಖಂಡದಲ್ಲಿ ಕಂಡುಬರುವಂಥ ಪ್ರಮುಖ ನದಿ ಡ್ಯಾನೂಬ್ ನದಿ ಆಗಿರುತ್ತೆ. ಕೊನೆಯಲ್ಲಿ ಹೇಳ್ತೀನಿ ಯಾವ ಖಂಡದಲ್ಲಿ ಅತಿ ದೊಡ್ಡ ನದಿಗಳು ಯಾವುದು ಅಂತ ಹೇಳ್ತಾ ಬರ್ತೀನಿ. ಸದ್ಯಕ್ಕೆ ಯಾವ ಖಂಡದಲ್ಲಿ ಯಾವ ನದಿಗಳು ಬರ್ತಾವೆ ಅಂತ ನೋಟ್ ಮಾಡ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟ್. ತುಂಬ ಬಾರಿ ಎಕ್ಸಾಮಲ್ಲಿ ಈ ಯುರೋಪ್ ಖಂಡದ ಮೇಲೇ ಪ್ರಶ್ನೆ ಕೇಳಿರೋದು. ಡ್ಯಾನೂಬ್ ನದಿ ಇದು ಯುರೋಪ್ ಖಂಡದಲ್ಲಿ ಕಂಡುಬರುವಂತಹ ನದಿ ಆಗಿರ್ತದೆ ಸ್ನೇಹಿತರೆ, ನೆನಪಲ್ಲಿ ಇಟ್ಕೊಳ್ತಾ ಬರಬೇಕಾಗುತ್ತೆ. ಇನ್ನು ರೈನ್ ನದಿ ಅಂತ ಬರುತ್ತೆ, ಇದನ್ನು ಸಹ ಯುರೋಪ್ನಲ್ಲಿ. ಮತ್ತು ವೋಲ್ಗಾ, ಇದಂತೂ ತುಂಬ ಬಾರಿ ಪ್ರಶ್ನೆ ಕೇಳಿದ್ದಾನೆ. ಯಾಕಂದರೆ ಯುರೋಪ್ನದ ಅತಿ ಉದ್ದವಾದ ನದಿ ವೋಲ್ಗಾ ನದಿ ಆಗಿರ್ತದೆ. ತುಂಬ ಬಾರಿ ಎಕ್ಸಾಮಲ್ಲಿ ಪ್ರಶ್ನೆ ಕೇಳಿದ್ದಾನೆ, ನೆನಪಲ್ಲಿ ಇಟ್ಕೋಬೇಕು ಈ 3 ನದಿಗಳನ್ನು. ಓಕೆ, ನಂತರ ಬರೋದು ನಮ್ಮ ಒಂದು ಅಮೆರಿಕ. ಅದರಲ್ಲಿ ಅಮೆರಿಕ 2 ಭಾಗವಾಗಿ ಡಿವೈಡ್ ಮಾಡ್ತೀವಿ, ಉತ್ತರ ಅಮೆರಿಕ, ದಕ್ಷಿಣ ಅಮೆರಿಕ. ವಿಸ್ತೀರ್ಣದಲ್ಲಿ ಕಂಪೇರ್ ಮಾಡಿದಾಗ ಉತ್ತರ ಅಮೆರಿಕನೇ ಅತಿ ದೊಡ್ಡ, ಅಂದರೆ ದೊಡ್ಡದಾಗಿರುತ್ತೆ. ಎರಡನೇದು ದಕ್ಷಿಣ ಅಮೆರಿಕ, ಅಂದರೆ ಜಸ್ಟ್ ಅಮೆರಿಕದಲ್ಲಿ ಹೇಳ್ತಾ ಇದ್ದೀನಿ. ಓಕೆ, ಪ್ರಪಂಚದಲ್ಲಿ ಅಂತ ಕೇಳಿದರೆ ಏಷ್ಯಾ ಖಂಡ ಅತಿ ದೊಡ್ಡ ಖಂಡ ಆಗಿರ್ತದೆ ಸ್ನೇಹಿತರೆ. ಸೊ ಇಲ್ಲಿ ಮಿಸಿಸಿಪ್ಪಿ ನದಿ ತುಂಬ ಬಾರಿ ಪ್ರಶ್ನೆ ಕೇಳಿದ್ದೇನೆ. ಪಕ್ಷಿಪಾದ ಆಕಾರವನ್ನು ಹೊಂದಿದೆ. ನಿಮಗೆ ಆಲ್ರೆಡಿ ಹೇಳಿದ್ದೀನಿ, ಒಂದು ನದಿಗಳ ಸವೆತ ಅಂತ ಒಂದು ಟಾಪಿಕ್ ಬರುತ್ತೆ, ನದಿಗಳ ಮುಖಜ ಭೂಮಿಗಳಂತ ಒಂದು ಟಾಪಿಕ್ ಬರ್ತವೆ. ಅವೆಲ್ಲ ಎಕ್ಸಾಮಲ್ಲಿ ಪ್ರಶ್ನೆ ಕೇಳ್ತಾ ಬರ್ತಾನೆ ಸ್ನೇಹಿತರೆ. ಚೂಪಾದ ಆಕಾರವನ್ನು ಹೊಂದಿರುವಂತಹ ನದಿ ಯಾವುದು ಅಂತ ಪ್ರಶ್ನೆ ಕೇಳ್ತಾನೆ. ಟೈಬರ್ ನದಿ ಆಗಿರುತ್ತೆ. ಪಕ್ಷಿಪಾದ ಅಥವಾ ಅಕ್ಕಿಪಾದ ಒಂದು ಆಕಾರವನ್ನು ಹೊಂದಿರುವಂಥ ನದಿ ಯಾವುದು ಅಂತ ಕೇಳ್ತಾನೆ. ಮಿಸಿಸಿಪ್ಪಿ ನದಿ ಆಗಿರ್ತದೆ. ಅದೇ ಸರ್ ಡೆಲ್ಟಾವನ್ನು ಯಾವ್ದು ನಿರ್ಮಾಣ ಮಾಡುತ್ತೆ, ಯಾವ್ದು ನಿರ್ಮಾಣ ಮಾಡೋದಿಲ್ಲ ಅಂತೆಲ್ಲ ನಿಮಗೆ ಪ್ರಶ್ನೆಗಳನ್ನು ಕೇಳ್ತಾ ಬರ್ತಾರೆ ಸ್ನೇಹಿತರೆ. ಅದನ್ನೆಲ್ಲ ನೀವು ಜಿಯೋಗ್ರಫಿ ಟಾಪಿಕಲ್ಲಿ ಓದಿರ್ತೀರ. ಓಕೆ, ಇನ್ನೊಂದು ಮಿಸೌರಿ ನದಿ ಅಂತ ಬರ್ತಿದ್ದು ಅಮೆರಿಕದಲ್ಲಿ. ನೆಕ್ಸ್ಟ್ ತುಂಬಾ ಇಂಪಾರ್ಟೆಂಟ್ ಸೆಂಟ್ ಲಾರೆನ್ಸ್ ನದಿ ಅಂತೆಲ್ಲ ಬರುತ್ತೆ ಕೆನಡಾ ಮತ್ತು US ಮತ್ತು ಕೊಲರಾಡೋ ನದಿ ಅಂತ ಬರುತ್ತೆ ಅಮೆರಿಕ ಮೆಕ್ಸಿಕೋದಲ್ಲಿ ಸ್ನೇಹಿತರೆ. ಇವೆಲ್ಲ ಉತ್ತರ ಅಮೆರಿಕದಲ್ಲಿ ಕಂಡುಬರುವಂತಹ ನದಿಗಳು. ತುಂಬಾ ಇಂಪಾರ್ಟೆಂಟ್. ಉತ್ತರ ಅಮೆರಿಕ, ದಕ್ಷಿಣ ಅಮೆರಿಕ ನಿಮಗೆ ಡಿಫ್ರೆನ್ಸ್ ಮಾಡಿ ಕೇಳ್ತಾ ಬರ್ತೇನೆ. ಅಲ್ಲೇ ನಿಮಗೆ ಆದಷ್ಟು ಕನ್ಫ್ಯೂಷನ್ ಮಾಡ್ತೇನೆ, ಉತ್ತರ ಅಮೆರಿಕನ ದಕ್ಷಿಣ ಅಮೆರಿಕನ ಅಂತ ನೆನ್ಪಿಟ್ಕೋಬೇಕು. ನೆಕ್ಸ್ಟ್ ಅಮೆಜಾನ್ ನದಿ ಮತ್ತು ಫರಾನಾ ನದಿ, ಒರಿನೋಕೋ ನದಿ ವೆನಿಜುವೆಲಾದಲ್ಲಿ ಕಂಡುಬರುವಂತಹ ಒರಿನೋಕೋ ನದಿ ಆಗಿರ್ತದೆ ಸ್ನೇಹಿತರೆ. ಏಂಜಲ್ ಫಾಲ್ಸು ಅವೆಲ್ಲ ಬರ್ತಾವಲ್ಲ, ಅವೆಲ್ಲ ವೆನಿಜುವೆಲಾದಲ್ಲೇ ಕಂಡುಬರ್ತದೆ. ಪ್ರಪಂಚದ ಅತಿ ಎತ್ತರವಾದಂತಹ ಫಾಲ್ಸ್ ಆಗಿರ್ತದೆ ಸ್ನೇಹಿತರೆ. ಸೊ ಇಲ್ಲಿ ನಿಮಗೆ ಪ್ರಶ್ನೆಗಳನ್ನು ಈ ರೀತಿಯೂ ಸಹ ನಿಮಗೆ ಕೇಳ್ತಾ ಬರ್ತಾನೆ. ಫ್ಯಾಕ್ಟ್ಸ್ ಎಲ್ಲ ನೀವು ನದಿಗಳಲ್ಲಿ ಮತ್ತು ಜಲಪಾತಗಳಲ್ಲಿ, ಪ್ರಪಂಚದ ಪ್ರಮುಖ ಜಲಪಾತಗಳನ್ನು ಓದಬೇಕಾದ್ರೆ ಮಾಹಿತಿಯನ್ನು ತಿಳ್ಕೊಂಡಿರಬೇಕು. ನಾನು ಸಹ ಮುಂದಿನ ದಿನಗಳಲ್ಲಿ ತಿಳಿಸ್ಕೊಡ್ತಾ ಬರ್ತೇನೆ. ಇಲ್ಲಿ ದಕ್ಷಿಣ ಅಮೆರಿಕದಲ್ಲಿ ಯಾವ ನದಿಗಳು ಕಂಡು ಬರ್ತಾವೆ ಅಂತ ನಿಮಗೆ ಪ್ರಶ್ನೆಯನ್ನು ಕೇಳಲಾಗ್ತದೆ. ಆ 3 ನದಿಗಳನ್ನು ನೆನ್ಪಿಟ್ಕೊಂಡಿರಲೇಬೇಕಾಗುತ್ತೆ. ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟು ಆಸ್ಟ್ರೇಲಿಯಾ ಖಂಡದಲ್ಲಿ ಬರೋದು ಮುರೇ ನದಿ ಆಸ್ಟ್ರೇಲಿಯಾದಲ್ಲಿ ಕಂಡುಬರ್ತದೆ. ಮತ್ತು ಡಾರ್ಲಿಂಗ್ ನದಿ ಆಸ್ಟ್ರೇಲಿಯಾದಲ್ಲಿ ಕಂಡುಬರ್ತದೆ ಸ್ನೇಹಿತರೆ. ತುಂಬಾ ಇಂಪಾರ್ಟೆಂಟ್ ಆಗಿರ್ತದೆ. ಸೊ ನಿಮಗೆ ಈ ಎಲ್ಲ ಖಂಡಗಳಲ್ಲಿ ಕಂಡುಬರುವಂಥ ಪ್ರಮುಖ ಚಂಡಮಾರುತಗಳ ಮೇಲೆ ಪ್ರಶ್ನೆಯನ್ನು ಕೇಳ್ತಾ ಬರ್ತಾನೆ. ಏನು ನಿಮಗೆ ವಿಲ್ಲಿ ಚಂಡಮಾರುತ ಆಗಿರ್ಬೋದು, ಅವೆಲ್ಲ ಓದಿರ್ತೀರ. ವರ್ಲ್ಫುಲ್ ಆಗಿರ್ಬೋದು, ಅವೆಲ್ಲ ಓದಿರ್ತೀರ. ಅವೆಲ್ಲ ತುಂಬಾ ಇಂಪಾರ್ಟೆಂಟ್. ಚಂಡಮಾರುತಗಳು ಯಾವುದು ಎಲ್ಲಿ ಕಂಡುಬರ್ತವೆ ಅಂತಲೂ ಸಹ ನೆನ್ಪಿಟ್ಕೋಬೇಕು. ವಿಲ್ಲಿ ಚಂಡಮಾರುತ ಆಸ್ಟ್ರೇಲಿಯಾದಲ್ಲಿ ಕಂಡುಬರುವಂತಹ ಒಂದು ಚಂಡಮಾರುತಕ್ಕೆ ಉದಾಹರಣೆ ಆಗಿರ್ತದೆ ಸ್ನೇಹಿತರೆ. ಆ ಟಾಪಿಕನ್ನು ಸಹ ನೀವು ಕಂಪಲ್ಸರಿ ಓದ್ಕೊಂಡಿರಿ, ಎಕ್ಸಾಮಲ್ಲಿ ಕೇಳ್ತಾ ಬರ್ತಾನೆ. ಇನ್ನು ಖಂಡ ಯಾವುದು? ಅಂಟಾರ್ಟಿಕಾ ಖಂಡ. ಇಲ್ಲಿ ಯಾವುದೇ ಥರ ಶಾಶ್ವತ ನದಿಗಳಿರಲ್ಲ. ಇದು ತುಂಬಾ ವಿಶೇಷತೆ. ಯಾಕಂದರೆ ಅಂಟಾರ್ಟಿಕಾ ನದಿ ಒಂದು ಸಂಶೋಧನಾ ಕೇಂದ್ರಕ್ಕೋಸ್ಕರ ನಿರ್ಮಾಣವಾಗಿರುವಂಥ, ಆಲ್ಮೋಸ್ಟ್ ಇಲ್ಲೆಲ್ಲ ನಡೆಯೋದು ಸಂಶೋಧನೆ ನಡೀತಾ ಬರ್ತವೆ ಸ್ನೇಹಿತರೆ. ಅಲ್ಲಿನ ಅಷ್ಟೊಂದು ಜನಗಳು ಸಹ ವಾಸ ಇರಲ್ಲ. ಸಂಶೋಧನೆಗೋಸ್ಕರ ಮಾತ್ರ ಅಂಟಾರ್ಟಿಕಾ ಖಂಡ ಆಗಿರ್ಬೋದು, ಆರ್ಕ್ಟಿಕ್ ಖಂಡ ಆಗಿರ್ಬೋದು, ಅಲ್ಲಿ ಬರುವಂಥ ಪ್ರಮುಖ ಸಂಶೋಧನಾ ಕೇಂದ್ರಗಳು ಬರ್ತವೆ ಸ್ನೇಹಿತರೆ. ನಿಮಗೆ ಮೈತ್ರಿ, ಭಾರತಿ ಅವನ್ನೆಲ್ಲ ನೀವು ಓದಿರಲೇಬೇಕಾಗುತ್ತೆ. ಮೋಸ್ಟ್ ಹಿಮಾದ್ರಿ, ಮೈತ್ರಿ, ಭಾರತಿ ಅಂತೆಲ್ಲ ಬರ್ತವೆ. ಅವೆಲ್ಲ GK ಸಬ್ಜೆಕ್ಟಲ್ಲಿ ನೀವು ಕಂಪಲ್ಸರಿ ಓದಿರಲೇಬೇಕು. ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು. ಆ ಕಾನ್ಸೆಪ್ಟನ್ನು ಸಹ ಅವಾಗ ರಿವಿಷನ್ ಮಾಡ್ಕೊಳ್ಳಿ. ತುಂಬ ಎಕ್ಸಾಮಲ್ಲಿ ಪ್ರಶ್ನೆ ಕೇಳ್ತಾನೆ. ಇನ್ನು ನಿಮಗೆ ಉತ್ತರ ಧ್ರುವ, ದಕ್ಷಿಣ ಧ್ರುವವನ್ನು ಕಂಡಿಡಿದವನು ಯಾರು ಅಂತ ಪ್ರಶ್ನೆಯನ್ನು ಕೇಳ್ತಾನೆ. ಅವನು ಸಹ ಇಂಪಾರ್ಟೆಂಟ್. ಓಕೆ, ನಾರ್ತ್ ಪೋಲ್ ಇನ್ವೆಂಟರ್ ಮತ್ತು ಸೌತ್ ಪೋಲ್ ಇನ್ವೆಂಟರ್ ಅಂತ ಹೊಡೆದ್ಬಿಟ್ರೆ ನಿಮಗೆ ಗೂಗಲಲ್ಲಿ ಸಿಕ್ಬಿಡುತ್ತೆ. ನಾನು ಹೇಳೋದಿಲ್ಲ ಇವನ್ನೆಲ್ಲ. ಆಗಾಗ ನಾನು ಹೇಳುವಂಥ ಟಾಪಿಕ್ಗಳಲ್ಲಿ ನಿಮಗೆ ಒಂದು ಹೋಮ್ವರ್ಕನ್ನು ಕೊಡ್ತಾ ಬರ್ತೀನಿ ಸ್ನೇಹಿತರೆ. ಓಕೆ, ಆ್ಯಸ್ ಎ
ಫ್ಯಾಮಿಲಿ ಮೆಂಬರ್, ಆ್ಯಸ್ ಎ ಮೆಂಟರ್, ಆ್ಯಸ್ ಎ ಟೀಚರ್ ಆಗಿ ನಾನು ನಿಮಗೆ ಕೆಲವೊಂದು ಹೋಮ್ವರ್ಕನ್ನು ಕೊಡ್ತಾ ಬರ್ತೀನಿ. ಅದನ್ನು ಕಡ್ಡಾಯವಾಗಿ ನೀವು ಓದಿರಬೇಕು. ನಾರ್ತ್ ಪೋಲ್ ಕಂಡಿಡಿದವನು ಯಾರು, ಸೌತ್ ಪೋಲ್ ಕಂಡಿಡಿದವನು ಯಾರು, ಅಂಟಾರ್ಟಿಕಾ ಖಂಡದಲ್ಲಿ ಕಂಡುಬರುವಂಥ ಪ್ರಮುಖ ಸಂಶೋಧನಾ ಕೇಂದ್ರ ರಿಸರ್ಚ್ ಸೆಂಟರ್ಗಳು ಯಾವೆಲ್ಲ ಇದಾವೆ ಅಂಟಾರ್ಟಿಕಾ ಖಂಡದಲ್ಲಿ ಅಂತ ಹೊಡೆದ್ರೆ ನಿಮಗೆ ಗೂಗಲಲ್ಲಿ ಬಂದುಬಿಡ್ತದೆ ಸ್ನೇಹಿತರೆ. ಅವನ್ನೆಲ್ಲ ನೀವು ಒಂದು ಕಡೆ ನೋಟ್ ಮಾಡಿ ಇಟ್ಕೊಂಡಿರಲೇಬೇಕಾಗುತ್ತೆ. ಸೊ ಇಲ್ಲಿ ಅಂಟಾರ್ಟಿಕಾ ಖಂಡ ಅಂತ ಬಂದಾಗ ಇಲ್ಲಿ ಯಾವುದೇ ಪ್ರಮುಖ ಶಾಶ್ವತ ನದಿಗಳಿರಲ್ಲ. ಫಾರ್ ಎಕ್ಸಾಂಪಲ್ ಒನೆಕ್ಸ್ ಅಂತ ಒಂದು ನದಿ ಬರುತ್ತೆ. ಒನಿಕ್ಸ್ ಎಂಬ ನದಿ ಅವಾಗವಾಗ ಬರುತ್ತೆ, ಬಟ್ ಅದು ಕಾಲು ಚಿಕ್ಕ ಕರಗುವಂತಹ ನೀರಿನ ಹೊಳೆಗಳನ್ನು ಒಳಗೊಂಡಿರ್ತದೆ ಸ್ನೇಹಿತರೆ. ಕರಗೋಗ್ಬಿಡುತ್ತೆ, ಶಾಶ್ವತವಾಗಿ ಇಲ್ಲಿ ಯಾವುದು ನದಿಗಳು ಇರೋದಿಲ್ಲ ಸ್ನೇಹಿತರೆ. ಹಿಮದಿಂದ ಕೂಡಿರುವಂತಹ ಖಂಡ ಅಂಟಾರ್ಟಿಕಾ ಖಂಡ ಆಗಿರ್ತದೆ. ಹಾಗಾಗಿ ನೆನಪಲ್ಲಿರಬೇಕಾಗ್ತದೆ ಸ್ನೇಹಿತರೆ. ಸೊ ಅಷ್ಟು ಮಾಹಿತಿಯನ್ನು ಸಹ ನೀವು ತಿಳ್ಕೊಂಡಿರಬೇಕು. ನದಿಗಳು, ಅವುಗಳ ಮುಂದೆ ಖಂಡಗಳನ್ನು ನೀವು ಓದ್ಕೊಳ್ತಾ ಬನ್ನಿ. ಎಕ್ಸಾಮಲ್ಲಿ 100% ಅದೇ ರೀತಿ ಪ್ರಶ್ನೆಯನ್ನು ನಿಮಗೆ ಅಷ್ಟರಲ್ಲೇ ಕೇಳ್ತಾ ಬರ್ತಾನೆ. ಅದನ್ನು ಬಿಟ್ಟರೆ ಈ ಕೆಳಗೆ ನೀಡಿರುವಂತಹ ಅತಿ ದೊಡ್ಡ ನದಿಗಳು ಆ ಖಂಡಗಳಿಗೆ ಸಂಬಂಧಿಸಿದಂತೆ ಜೋಡಿಸಿ ಅಂತ ನಿಮಗೆ ಕೊಟ್ಬಿಟ್ಟು ಜೋಡಿಗಳ ರೂಪದಲ್ಲಿ ಪ್ರಶ್ನೆ ಕೇಳ್ತಾನೆ. ಏಷ್ಯಾ ಖಂಡದಲ್ಲಿ ಅತಿ ದೊಡ್ಡ ನದಿ ನಮಗೆ ಯಾಂಗ್ಜೋ ನದಿ ಆಗಿರ್ತದೆ ಸ್ನೇಹಿತರೆ. ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಆಫ್ರಿಕಾದಲ್ಲಿ ಕಂಡುಬರುವಂಥ ಅತಿ ದೊಡ್ಡ ನದಿ ನೈಲ್ ನದಿ ಆಗಿರ್ತದೆ. ಉತ್ತರ ಅಮೆರಿಕದಲ್ಲಿ ಕಂಡುಬರುವಂಥ ಅತಿ ದೊಡ್ಡ ನದಿ ಮಿಸಿಸಿಪಿ ನದಿ ಆಗಿರುತ್ತೆ. ದಕ್ಷಿಣ ಅಮೆರಿಕದಲ್ಲಿ ಕಂಡುಬರೋದಿಗೆ ನಿಮಗೆ ಭಾರತದ ಅತಿ ದೊಡ್ಡ ನದಿ ಅಂತ ಕೇಳಿದರೆ ಸಿಂಧು ಅಂತ ಹೇಳಿದೆ, ಮತ್ತು ಗಂಗಾ ನದಿ ಅಂತ ಹೇಳಿದೆ. ಸೊ ಭಾರತದಲ್ಲಿ ಕಂಡುಬರುವಂತಹ ಅತಿ ದೊಡ್ಡ ನದಿ ಅಥವಾ ಹರಿಯುವ ನದಿ ಯಾವುದು ಅಂತ ಕೇಳಿದರೆ ಸಿಂಧು ನದಿ ಆಗಿರ್ತದೆ. ಭಾರತದ ಅತಿ ದೊಡ್ಡ ನದಿ ಯಾವುದು ಅಂತ ಕೇಳಿದರೆ ಗಂಗಾ ನದಿ ಆಗಿರ್ತದೆ. ಇವೆಲ್ಲ ಸಹ ಇದೇ ರೀತಿಯೇ ಖಂಡದಲ್ಲಿ ಅತಿ ದೊಡ್ಡ ನದಿ ಯಾಂಗ್ವಿ ನದಿ ಆಗಿರ್ತದೆ. ಆಫ್ರಿಕಾದಲ್ಲಿ ನೈಲ್ ನದಿ ಆಗಿರ್ತದೆ. ಅದೇ ರೀತಿ ಉತ್ತರ ಅಮೆರಿಕ, ದಕ್ಷಿಣ ಅಮೆರಿಕ ಆಯಿತು. ಇನ್ನು ಯುರೋಪ್ ದೇಶದಲ್ಲಿ ಕಂಡುಬರುವಂಥ ಅತಿ ದೊಡ್ಡ ನದಿ ಅದು ವೋಲ್ಗಾ ನದಿ ಆಗಿರ್ತದೆ. ಇನ್ನು ಆಸ್ಟ್ರೇಲಿಯಾದಲ್ಲಿ ಕಂಡುಬರುವಂಥ ಅತಿ ದೊಡ್ಡ ನದಿ ಮುರ್ರೆ ನದಿ ಆಗಿರ್ತದೆ ಸ್ನೇಹಿತರೆ. ಇನ್ನು ಅಂಟಾರ್ಟಿಕಾದಲ್ಲಿ ಕಂಡುಬರುವಂಥ ಅತಿ ದೊಡ್ಡ ನದಿ ಓನಿಕ್ಸ್ ನದಿ. ಇದು ಆಗಾಗ ಬರುತ್ತೆ, ಆಗಾಗ ಹೋಗ್ತಾ ಇರುತ್ತೆ. ಸೊ ಶಾಶ್ವತ ನದಿ ಆಗಿರೋದಿಲ್ಲ ಸ್ನೇಹಿತರೆ. ಅದೊಂದು ಮಾಹಿತಿಯನ್ನು ನೀವು ಕಂಪಲ್ಸರಿ ತಿಳ್ಕೊಂಡಿರಲೇಬೇಕಾಗ್ತದೆ. ಸೊ ಇಷ್ಟು ಸಹ ನದಿಗಳಾಯಿತು. ಇದೇ ರೀತಿ ನೀವು ಸರೋವರಗಳನ್ನು ಸಹ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತಿಳ್ಕೊಂಡಿರಬೇಕು. ಎಸ್, ಇವಾಗ ಸರೋವರಗಳು, ಯಾವ ಸರೋವರಗಳು ಅಥವಾ ಸಮುದ್ರಗಳು ಅತಿ ಹೆಚ್ಚಾಗಿ ನಮಗೆ ಯಾವ ಖಂಡದಲ್ಲಿ ಕಂಡುಬರ್ತವೆ ಅನ್ನೋ ಮಾಹಿತಿಯನ್ನು ನೀವು ತಿಳ್ಕೊಂಡಿರಬೇಕು. ಸೊ ಕ್ಯಾಸ್ಪಿಯನ್ ಸಮುದ್ರ ನಮಗೆ ಇದು ಏಷ್ಯಾ ಮತ್ತು ಯುರೋಪ್ನಲ್ಲಿ ಕಂಡುಬರುವಂತಹ ಒಂದು ಸಮುದ್ರ ಆಗಿರ್ತದೆ. ಇದು ಏಷ್ಯಾ ಖಂಡದಲ್ಲಿ ಕಂಡುಬರುತ್ತೆ. ಸ್ನೇಮ್ ಇದು ಯಾವ ರೀತಿ ನದಿಗಳನ್ನು ಜೋಡಿಗಳ ರೂಪದಲ್ಲಿ ಅಥವಾ ಮ್ಯಾಚ್ ದಿ ಫಾಲೋಯಿಂಗ್ ರೂಪದಲ್ಲಿ ಪ್ರಶ್ನೆ ಕೇಳ್ತಾನಲ್ಲ, ಆ ರೀತಿಯ ಪ್ರಶ್ನೆಯನ್ನು ನಿಮಗೆ ಕೇಳ್ತಾ ಬರ್ತಾನೆ ಸ್ನೇಹಿತರೆ. ಒಂದು ಜೋಡಿ ರೂಪದಲ್ಲಿ ಕೇಳ್ತಾನೆ ಅಥವಾ ಮ್ಯಾಚ್ ದಿ ಫಾಲೋಯಿಂಗ್ ರೂಪದಲ್ಲಿ ಕೇಳ್ತಾನೆ ಅಥವಾ ಡೈರೆಕ್ಟಾಗಿ ಅರಾಲ್ ಸಮುದ್ರ ಈ ಕೆಳಗಿನ ಯಾವ ಖಂಡದಲ್ಲಿ ಕಂಡುಬರ್ತದೆ ಅಂತಲೂ ಸಹ ನಿಮಗೆ ಪ್ರಶ್ನೆಯನ್ನು ಕೇಳಲಾಗ್ತದೆ ಸ್ನೇಹಿತರೆ. ಸೊ ಬೈಕಲ್ ಸರೋವರ, ಮೃತ್ಯು ಸಮುದ್ರ, ಅರಾಲ್ ಸಮುದ್ರ ಮತ್ತು ನಮಗೆ ಟೋನ್ಲೆ ಸ್ಯಾಪ್ ಸಮುದ್ರ ಅಂತ ಬರ್ತದೆ. ಸೊ ಇವೆಲ್ಲ ಸಹ ಗೊತ್ತಿರ್ತವೆ. ಏಷ್ಯಾದಲ್ಲಿ ಕಂಡುಬರುವಂತಹ ಒಂದು ಸರೋವರಗಳಾಗಿರ್ತವೆ ಸ್ನೇಹಿತರೆ. ಏಷ್ಯಾ ಮತ್ತು ಯುರೋಪ್ನಲ್ಲಿ ಕಂಡುಬರುವಂಥದ್ದು ಒಂದು ಕ್ಯಾಸ್ಪಿಯನ್ ಸಮುದ್ರ ಆಗಿರ್ತದೆ. ತುಂಬಾ ಇಂಪಾರ್ಟೆಂಟ್. ಈಗ ಎಲ್ಲರೂ ಸಹ ಇವುಗಳ ವಿಶೇಷತೆ ಹೇಳ್ತಾ ಬರಲ್ಲ, ಯಾಕಂದರೆ ಸರೋವರಗಳು ಟಾಪಿಕ್ ಓದ್ಬೇಕಾದ್ರೆ ಓದಿರ್ತಾರೆ. ಪ್ರಪಂಚದ ಅತ್ಯಂತ ದೊಡ್ಡ ಸರೋವರ, ಪ್ರಪಂಚದ ಅತಿ ದೊಡ್ಡ ಉಪ್ಪಿ ನೀರಿನ ಸರೋವರ ಅಥವಾ ಪ್ರಪಂಚದ ಅತಿ ದೊಡ್ಡ ಸಿಹಿ ನೀರಿನ ಸರೋವರ ಆಗಿರ್ಬೋದು, ಆಳವಾದ ಸರೋವರ ಆಗಿರ್ಬೋದು, ಮತ್ತು ಗರಿಷ್ಠ ಲವಣಾಂಶ ಹೊಂದಿರುವಂತಹ ಸರೋವರ ಆಗಿರ್ಬೋದು, ಗರಿಷ್ಠ ಸಾಂದ್ರತೆ ಹೊಂದಿರುವಂತಹ ಸರೋವರ ಆಗಿರ್ಬೋದು, ಮತ್ತು ಅತಿ ಎತ್ತರವಾದಂತಹ ಸರೋವರ ಯಾವುದು, ಸೆಕೆಂಡ್ ಎತ್ತರವಾದಂತಹ ಸರೋವರ ಯಾವುದು, ಜ್ವಾಲಾಮುಖಿಯಿಂದ ಕೂಡಿರುವಂತಹ ಸರೋವರ ಯಾವುದು, ಎಲ್ಲನೂ ಸಹ ನಿಮಗೆ ಜಿಯೋಗ್ರಫಿಲಿ ಸರೋವರ. ಯಾಕಂದ್ರೆ ನೀವು ಓದ್ತಿದ್ರೆ ಕಾಂಪಿಟೇಟಿವ್ ಫೀಲ್ಡಲ್ಲಿ ಆಥರ್ ವೈಸ್ ಪುಸ್ತಕ ಇರಲೇಬೇಕು. ಆಥರ್ ವೈಸ್ ಪುಸ್ತಕದಲ್ಲಿ ಏನು ನಿಮಗೆ ವಾಯ್ಸ್ ಓವರಲ್ಲಿ ಹೇಳಿದೆ ಅಷ್ಟು ಮಾಹಿತಿಯನ್ನು ಕೊಟ್ಟಿರ್ತಾರೆ. ನೀವು ಒಂದು ಕಡೆ ನೋಟ್ ಮಾಡಿಟ್ಕೋಬೇಕಾಗ್ತದೆ ಸ್ನೇಹಿತರೆ. ನನ್ನ ಉದ್ದೇಶ ಖಂಡಗಳು, ಸರೋವರಗಳು, ನದಿಗಳ ಬಗ್ಗೆ ಮಾಹಿತಿಯನ್ನು ಇಲ್ಲಿ ತಿಳಿಸ್ಕೊಡೋದಾಗಿರ್ತದೆ ಇವತ್ತು. ಸೊ ಇಲ್ಲಿ ಆಫ್ರಿಕಾ ನೋಡಿ, ನಿಮಗೆ ಎಕ್ಸಾಮಲ್ಲಿ ನೆಕ್ಸ್ಟ್ ಲೆವೆಲ್ ಪ್ರಶ್ನೆಗಳನ್ನು ಕೇಳಿದಾಗ KS ಪ್ರಿಲಿಮ್ಸ್ ಅಥವಾ ಗ್ರೂಪ್ ಬಿ ಎಕ್ಸಾಮ್ಗಳಲ್ಲಿ ಅಥವಾ ಪೇಪರ್ ಟಫೆಸ್ಟ್ ತೆಗಿಲೇಬೇಕು ಅಂದಾಗ ನಿಮ್ಗೆ ಯಾವ ರೀತಿ ಪ್ರಶ್ನೆ ಕೇಳ್ತಾರೆ, ಕ್ಯಾಸ್ಪಿಯನ್ ಸಮುದ್ರವು ಅಥವಾ ಕ್ಯಾಸ್ಪಿಯನ್ ಸರೋವರವು ಯಾವ ದೇಶಗಳೊಂದಿಗೆ ಗಡಿಯನ್ನು ಹಂಚಿಕೊಂಡಿದೆ ಅಂತ ಪ್ರಶ್ನೆ ಕೇಳ್ತಾನೆ. ಇದ್ರ ಮೇಲೂ ಕೇಳ್ತಾನೆ ಅದೇ ರೀತಿ, ಇದ್ರ ಮೇಲೂ ಅದೇ ರೀತಿ ಪ್ರಶ್ನೆ ಕೇಳ್ತಾನೆ, ಇದ್ರ ಮೇಲೂ ಅದೇ ರೀತಿ ಕೇಳ್ತಾನೆ. ಇದನ್ನು ಕೇಳೋದಿಲ್ಲ ಸ್ನೇಹಿತರೆ. ಕ್ಯಾಸ್ಪಿಯನ್, ಬೈಕಲ್, ಮೃತ ಸಮುದ್ರ ಮತ್ತು ಅರಾಲ್ ಸಮುದ್ರ ಅಥವಾ ಅರಾಲ್ ಲೇಕ್ ಅಂತ ಏನು ಕರಿತೀವಿ ಅವುಗಳ ಮೇಲೆ ಪ್ರಶ್ನೆಯನ್ನು ಕೇಳ್ತಾನೆ. ಸೊ ನಿಮಗೆ ಹೋಮ್ವರ್ಕ್ ಏನು ಅಂದರೆ ಇವೆಲ್ಲ ಸರೋವರಗಳ ಸರೌಂಡಿಂಗ್ ಕಂಟ್ರೀಸನ್ನು ಓದಿರ್ಬೇಕು ಸ್ನೇಹಿತರೆ. ನಮ್ಮ ವೈಯಕ್ತಿಕ ಮಾರ್ಗದರ್ಶನದಲ್ಲಿ ಸ್ಪೆಷಲ್ 100 ಟಾಪಿಕಲ್ಲಿ ಸ್ಪೆಷಲ್ ಟಾಪಿಕ್ಗಳನ್ನು ಕೊಟ್ಟಾಗ ಫಸ್ಟ್ ಟಾಪಿಕ್ ಇವುಗಳಿಂದ ನಾನು ಶುರು ಮಾಡ್ತಾ ಬರ್ತೀನಿ. ಡೈಲಿ ಒಂದೊಂದು ಟಾಪಿಕನ್ನು ಅವರಿಗೆ ಟಾರ್ಗೆಟ್ ಕೊಟ್ಟು ಅದಕ್ಕೆ ಕಂಟೆಂಟನ್ನು ನೀಡ್ತಾ ಬರ್ತೀನಿ. ಯಾವ ರೀತಿ ಎಕ್ಸಾಮಲ್ಲಿ ಪ್ರಶ್ನೆ ಕೇಳ್ತಾನೆ ಅಂತ ತಿಳಿಸ್ತಾ ಬರ್ತೀನಿ ಸ್ನೇಹಿತರೆ. ಸೊ ಮಿಷನ್ 500 ಬ್ಯಾಚ್ ಅದೇ ರೀತಿಯಾಗಿ ಕಂಟಿನ್ಯೂ ಆಗ್ತಾ ಹೋಗ್ತಿರುತ್ತೆ. ಸೊ ಇಲ್ಲಿ ಆಫ್ರಿಕಾ ಅಂತ ಬರುತ್ತೆ. ಇಲ್ಲಿ ಆಫ್ರಿಕಾ ಖಂಡದಲ್ಲಿ ನಮಗೆ ಮೋಸ್ಟ್ ಇಂಪಾರ್ಟೆಂಟ್ ಸರೋವರ ವಿಕ್ಟೋರಿಯಾ ಸರೋವರ ಆಗಿರ್ತದೆ ಸ್ನೇಹಿತರೆ. ಇಲ್ಲಿ ಆಫ್ರಿಕಾದಲ್ಲಿ ಕಂಡುಬರುವಂಥದ್ದಾಗಿರ್ತದೆ. ಇನ್ನು ಟ್ಯಾಂಗನಿಕಾ ಸರೋವರ, ಮಲಾವಿ ಸರೋವರ, ಚಾಡ್ ಸರೋವರ ನೋಡಿ, ಇದೆಂದು ಪ್ರಶ್ನೆ ಕೇಳಿಲ್ಲ ಬಟ್ ಇಂಪಾರ್ಟೆಂಟ್ ಸುದ್ದಿಯಲ್ಲಿರ್ತದೆ. ನೆನ್ಪಿಡ್ಕೋಬೇಕು, ಯಾವ ಸರೋವರ ಸುದ್ದಿಯಲ್ಲಿದೆ ಅದ್ರ ಮೇಲೆ 100% ಸರೌಂಡಿಂಗ್ ಕಂಟ್ರೀಸ್ ಮೇಲೆ ಪ್ರಶ್ನೆಯನ್ನು ಕೇಳ್ತಾ ಬರ್ತಾನೆ. ಅಥವಾ ಅದೇ ಖಂಡದಲ್ಲಿರುವಂಥ ಸರೋವರಗಳ ಮೇಲೆ ನಿಮಗೆ ಪ್ರಶ್ನೆಗಳನ್ನು ಕೇಳಲಾಗ್ತದೆ. ತುಂಬ ಕೇರ್ಫುಲ್ಲಾಗಿ ಓದ್ಕೊಂಡಿರಬೇಕಾಗ್ತದೆ ಸ್ನೇಹಿತರೆ. ಸೊ ವಿಕ್ಟೋರಿಯಾ ಸರೋವರ ಅನ್ನೋದಿಲ್ಲಿ ನಮಗೆ
ಆಫ್ರಿಕಾದಲ್ಲಿ ಕಂಡುಬರುವಂತಹ ಒಂದು ಸರೋವರ ಆಗಿರ್ತದೆ. ಮೋಸ್ಟ್ ಇಂಪಾರ್ಟೆಂಟ್ ಎಕ್ಸಾಮಲ್ಲಿ ಕೇಳಿದ್ದೇನೆ. ಸೊ ವಿಕ್ಟೋರಿಯಾ ಸರೋವರ ಬೇರೆ ಆಗುತ್ತದೆ, ವಿಕ್ಟೋರಿಯಾ ಮರುಭೂಮಿಯ ಒಂದು ಕಂಡುಬರ್ತದೆ, ಮತ್ತು ವಿಕ್ಟೋರಿಯಾ ಜಲಪಾತ ಕಂಡುಬರ್ತದೆ. ಸೊ ವಿಕ್ಟೋರಿಯಾ ಜಲಪಾತ ಎಲ್ಲಿದೆ ನಿಮಗೆ ಟಾಸ್ಕ್ ಕೊಡ್ತಾ ಇದ್ದೀನಿ, ಮತ್ತು ವಿಕ್ಟೋರಿಯಾ ಮರುಭೂಮಿ ಎಲ್ಲಿದೆ ನಿಮಗೆ ಟಾಸ್ಕನ್ನು ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಎಕ್ಸಾಮಲ್ಲಿ ತುಂಬ ಬಾರಿ ಪ್ರಶ್ನೆ ಕೇಳಿದ್ದೇನೆ. ವಿಕ್ಟೋರಿಯಾ ಜಲಪಾತ ಎಲ್ಲಿದೆ, ವಿಕ್ಟೋರಿಯಾ ಮರುಭೂಮಿ ಎಲ್ಲಿದೆ, ವಿಕ್ಟೋರಿಯಾ ಲೇಕ್ ಸರೋವರ ಎಲ್ಲಿದೆ ಅಂತ 3 ಅಂಶಗಳನ್ನು ನೀವು ನೋಟ್ ಮಾಡಿ ಇಟ್ಕೋಬೇಕು. ಇವತ್ತೇ ಟಾಸ್ಕ್ ಅದಾಗಿರ್ತದೆ, ಓದ್ಕೊಳ್ಳಿ ಸ್ನೇಹಿತರೆ, ತುಂಬಾ ಇಂಪಾರ್ಟೆಂಟು. ಎಕ್ಸಾಮಲ್ಲಿ 100% ಪ್ರಶ್ನೆ ಕೇಳ್ತಾನೆ ಅದ್ರ ಮೇಲೆ. ಓಕೆ, ನಂತರ ಬರೋದು ನಮಗೆ ಉತ್ತರ ಅಮೇರಿಕಾ ಆಗಿರ್ತದೆ. ಇಲ್ಲಿ ಉತ್ತರ ಅಮೇರಿಕಾ ಅಂತ ಬಂದ ತಕ್ಷಣ ಸುಪೀರಿಯರ್ ಸರೋವರ ಎಲ್ಲರೂ ಸಹ ಓದಿರ್ತೀರಾ, ಮಿಚಿಗನ್ ಸರೋವರ ಗೊತ್ತಿರುತ್ತೆ, ಯುರಾನ್ ಸರೋವರ ಇರುತ್ತೆ, ಎರಿ ಸರೋವರ ಮತ್ತು ಒಂಟಾರಿಯೋ ಸರೋವರ, ಇವೆಲ್ಲ ಉತ್ತರ ಅಮೇರಿಕಾದಲ್ಲಿ ಕಂಡುಬರುವಂತಹ ಪ್ರಮುಖ ಸರೋವರಗಳಾಗಿರ್ತವೆ ಸ್ನೇಹಿತರೆ. ಎಕ್ಸಾಮಲ್ಲಿ ಕನ್ಫ್ಯೂಷನ್ ಮಾಡಿಸೋದೇ ಇಲ್ಲಿ. ಸುಪೀರಿಯರ್ ಸರೋವರ ಅಂತ ಕೊಟ್ಬಿಟ್ಟು ದಕ್ಷಿಣ ಅಮೇರಿಕಾ ಅಂತ ಕೊಡ್ತಾನೆ, ಮಿಚಿಗನ್ ಸರೋವರ ಅಂತ ದಕ್ಷಿಣ ಅಮೇರಿಕಾ, ಈ ರೀತಿ ಕನ್ಫ್ಯೂಷನ್ ಮಾಡ್ತಾ ಬರ್ತಾನೆ. ಸೊ ಉತ್ತರ ಅಮೇರಿಕಾದಲ್ಲಿ ಯಾವ್ದು ಬರ್ತವೆ, ದಕ್ಷಿಣ ಅಮೇರಿಕಾದಲ್ಲಿ ಯಾವ್ದು ಬರ್ತವೆ, ತುಂಬ ಕೇರ್ಫುಲ್ಲಾಗಿ ನೆನ್ಪಿಟ್ಕೊಳ್ಳಿ. ಇನ್ನು ಮಿಕ್ಕಿದ್ದೆಲ್ಲ ಈಸಿಯಾಗಿ ನೀವು ಉತ್ತರಿಸ್ತಾ ಬರ್ತೀರಾ ಸ್ನೇಹಿತರೆ. ಯಾಕಂದರೆ ಎಕ್ಸಾಮಲ್ಲಿ ಕನ್ಫ್ಯೂಷನ್ ಆಗುವಂಥ ಪಾಯಿಂಟ್ಸನ್ನು, ಟಾಪಿಕನ್ನು ಸಹ ನಾನು ನಿಮಗೆ ತಿಳಿಸ್ಕೊಡ್ತಾ ಬರ್ತೀನಿ. ಅದೇ ರೀತಿ ನೀವು ತಯಾರಿಯನ್ನು ನಡೆಸಬೇಕಾಗುತ್ತೆ. ಸೊ ಇಲ್ಲಿದೆಯಲ್ಲ ಸುಪೀರಿಯರು, ಮಿಚಿಗನ್, ಇವೆರಡು ಸರೌಂಡಿಂಗ್ ಕಂಟ್ರೀಸನ್ನು ಓದ್ಕೊಳ್ಳಿ. ಇವುಗಳ ಮೇಲೆ ಪ್ರಶ್ನೆಯನ್ನು ನಿಮಗೆ ಕೇಳಲಾಗ್ತದೆ ಸ್ನೇಹಿತರೆ. ಸೊ ನೆಕ್ಸ್ಟ್ ದಕ್ಷಿಣ ಅಮೇರಿಕಾ ಬರ್ತದೆ. ದಕ್ಷಿಣ ಅಮೇರಿಕಾದಲ್ಲಿ ತುಂಬಾ ಇಂಪಾರ್ಟೆಂಟು ಟಿಟಿಕಾಕ ಸರೋವರ, ಮರಕೈಬು ಸರೋವರ. ಇದೊಂದು ಪ್ರಶ್ನೆ ಕೇಳಿಲ್ಲ, ಮುಂದೆ ಕೇಳುವಂಥ ಚಾನ್ಸಸ್ ಇರುತ್ತೆ, ಓದ್ಕೊಳ್ಳಿ. ಈ ಟಿಟಿಕಾಕ ಸರೋವರ ತುಂಬಾ ಇಂಪಾರ್ಟೆಂಟ್ ಸ್ನೇಹಿತರೆ. ಯಾಕಂದರೆ ಇದು ನೌಕಾ ನೆಲೆಗೆ ಒಂದು ನೌಕಾ ನೆಲೆ ಅಥವಾ ನೌಕಾ ಇದಕ್ಕೋಸ್ಕರ ಫೇಮಸ್ ಆಗಿರುವಂತಹ ಒಂದು ಸರೋವರ ಟಿಟಿಕಾಕ ಸರೋವರ ಆಗಿರ್ತದೆ. ಎಕ್ಸಾಮ್ ದೃಷ್ಟಿಯಿಂದ ಅಲ್ಲೂ ಸಹ ಪ್ರಶ್ನೆಯನ್ನು ನಿಮಗೆ ಕೇಳ್ತಾ ಬರ್ತಾನೆ ಸ್ನೇಹಿತರೆ. ಸೊ ದಕ್ಷಿಣ ಅಮೇರಿಕಾ ಆಯಿತು. ನೆಕ್ಸ್ಟ್ ಬರೋದು ಯುರೋಪ್ ಖಂಡದಲ್ಲಿ ಬರೋದು ಲದೋಗಾ. ಓಕೆ, ಲಡೋಗ ಅಲ್ಲ, ಇದು ಲದೋಗ ಸರೋವರ ಅಂತ ಬರ್ತದೆ. ಇದು ಯುರೋಪ್ ಖಂಡದಲ್ಲಿ ಬರ್ತದೆ. ಇನ್ನು ಒನೆಗಾ ಸರೋವರ, ಜಿನಿವಾ ಸರೋವರ ಆಗಿರ್ತದೆ ಸ್ನೇಹಿತರೆ. ಇವೆಲ್ಲ ಯುರೋಪ್ನಲ್ಲಿ ಕಂಡುಬರುವಂತಹ ಒಂದು ಸರೋವರಗಳು. ಇದೇನು ಸರೌಂಡಿಂಗ್ ಕಂಟ್ರೀಸ್ ಓದೋಂಥ ಅವಶ್ಯಕತೆ ಇಲ್ಲ, ಜಸ್ಟ್ ಕಂಟ್ರೀಸ್ ಕೇಳ್ತಾ ಬರ್ತಾನೆ ನಿಮಗೆ ಅಷ್ಟೇ ಸ್ನೇಹಿತರೆ. ನೆಕ್ಸ್ಟ್ ಲೇಕ್ ಐರ್, ಓಷಿಯಾನಿಯಾ ಅಂತ. ನಿಮಗೆ ಆಲ್ರೆಡಿ ಓಷಿಯಾನಿಯಾದ ಬಗ್ಗೆ ಮಾಹಿತಿನ ಒಂದು ಕರೆಂಟ್ ಅಫೇರ್ಸ್ ಓದಬೇಕಾದ್ರೆ ತಿಳಿಸ್ಕೊಟ್ಟಿದ್ದೀನಿ. ಅದಕ್ಕೆ ಒಂದು ವಿಡಿಯೋದಿಂದ ಒಂದಕ್ಕೆ ಲಿಂಕ್ ಇರ್ತವೆ ಸ್ನೇಹಿತರೆ. ಸೊ ಓಷಿಯಾನಿಯಾ ಪ್ಲೇಸಸ್ ಅಂದರೆ ಏನು ಅಂತ ಹೇಳ್ಬಿಟ್ಟು ನೀವು ಗೂಗಲ್ ಸರ್ಚ್ ಮಾಡಿಕೊಡಿ, ನಿಮಗೆ ಒಂದು ಕಂಟೆಂಟ್ ಸಿಗುತ್ತೆ. ಅದ್ರ ಮೇಲೂ ಸಹ ಪ್ರಶ್ನೆಯನ್ನು ಕೇಳ್ತಾ ಬರ್ತಾನೆ. ಆಸ್ಟ್ರೇಲಿಯಾ ಖಂಡದಲ್ಲಿ ಲೇಕ್ ಐರ್ ಕಂಡು ಬರ್ತದೆ. ಇದು ಒಂದೇ ಆಗಿರೋದ್ರಿಂದ ತುಂಬಾ ಇಂಪಾರ್ಟೆಂಟ್ ಆಗಿರ್ತದೆ ಸ್ನೇಹಿತರೆ. ಸೊ ನೆಕ್ಸ್ಟ್ ಅಂಟಾರ್ಟಿಕಾ ಖಂಡದಲ್ಲಿ ಯಾವುದಾದ್ರೂ ಸರೋವರ ಇದೆಯಾ? ಎಸ್, ವೋಸ್ಟಾಕ್ ಸರೋವರ ಅಂಟಾರ್ಟಿಕಾದಲ್ಲಿ ಕಂಡುಬರುವಂತಹ ಒಂದು ಪ್ರಮುಖ ಸರೋವರ ಆಗಿರ್ತದೆ ಸ್ನೇಹಿತರೆ. ಎಕ್ಸಾಮ್ ದೃಷ್ಟಿಯಿಂದ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು, ನೆನಪಲ್ಲಿ ಇರಲೇಬೇಕಾಗ್ತದೆ ನಿಮಗೆ. ಸೊ ನೆಕ್ಸ್ಟ್ ಬರೋದು ನಮಗೆ ಇನ್ನೂ ಹಲವಾರು ಸರೋವರಗಳು ಬರ್ತವೆ ಸ್ನೇಹಿತರೆ. ನೆಕ್ಸ್ಟ್ ಈ ಟಾಪಿಕ್ಗಳಲ್ಲಿ ಸರೋವರಗಳನ್ನು ಕೊಟ್ಬಿಟ್ಟು ಯಾವ ದೇಶದಲ್ಲಿ ಕಂಡು ಬರ್ತವೆ ಅಂತ ಹೇಳ್ಬಿಟ್ಟು ನಿಮ್ಮ ಆಥರೈಸ್ ಪುಸ್ತಕದಲ್ಲಿ ಕೊಟ್ಟಿರ್ತಾರೆ, ಓದ್ಕೊಳ್ಳಿ. ಫಾರ್ ಎಕ್ಸಾಂಪಲ್ಲು ಈ ರುಡಾಲ್ಫ್ ಸರೋವರ ಅಂತ ಬರುತ್ತೆ, ಕೀನ್ಯಾದಲ್ಲಿ ಕಂಡು ಬರ್ತದೆ. ಗ್ರೇಟ್ ಬಿಯರ್ ಸರೋವರ ಬರ್ತೀವಿ, ಇವೆಲ್ಲ ಕೆನಡಾದಲ್ಲಿ ಕಂಡು ಬರ್ತವೆ. ಸೊ ಆ ಥರ ಮಾಹಿತಿಯನ್ನು ನಿಮಗೆ ಎಕ್ಸಾಮಲ್ಲಿ ಕೇಳ್ತಾ ಬರ್ತಾನೆ ಸ್ನೇಹಿತರೆ. ಆ ಪಾಯಿಂಟನ್ನು ಸಹ ನೀವು ಕಂಪಲ್ಸರಿ ಓದಿರಲೇಬೇಕಾಗ್ತದೆ. ಸೊ ಇಷ್ಟು ಸರೋವರ ಮತ್ತು ನದಿಗಳ ಖಂಡಗಳು ಮತ್ತು ಅವುಗಳು ಹೋಲಿಸುವಂತಹ ಒಂದು ಸಾಗರಗಳ ಮೇಲೆ ನಿಮಗೆ ಪ್ರಶ್ನೆಗಳನ್ನು ಕೇಳಲಾಗ್ತದೆ. ಎಸ್, ಇದೇ ಟಾಪಿಕ್ಕಲ್ಲಿ ಇನ್ನೂ ನೆಕ್ಸ್ಟ್ ಲೆವೆಲ್ ಪ್ರಶ್ನೆ ಕೇಳಿದರೆ, ಈಗ ಆಲ್ರೆಡಿ ರಿವರ್ ಬಗ್ಗೆ ಓದಿದ್ರಲ್ಲ, ಆ ರಿವರ್ ಈಗ ಫಾರ್ ಎಕ್ಸಾಂಪಲ್ ಗಂಗಾ ನದಿ ಅಂದರೆ ಎಲ್ಲರೂ ಸಹ ಗೊತ್ತಿರ್ತದೆ. ನಮಗೆ ಒಂದು ಬಂಗಾಳಲ್ಲಿ ಬಂದು ಸೇರುವಂತಹ ಒಂದು ನದಿ ಆಗಿರ್ತದೆ ಸ್ನೇಹಿತರೆ. ಏನು ನಮಗೆ ಒಂದು ಅರಬ್ಬಿ ಸಮುದ್ರ ಆಗಿರ್ಬೋದು, ಬಂಗಾಳ ಕೊಲ್ಲಿ ಆಗಿರ್ಬೋದು, ಆಲ್ಮೋಸ್ಟ್ ಭಾರತದ ಎಲ್ಲ ನದಿಗಳು ಇವೆರಡರಲ್ಲೇ ಹೋಗ್ತಾ ಬರ್ತವೆ ಸ್ನೇಹಿತರೆ. ತುಂಬಾ ಇಂಪಾರ್ಟೆಂಟ್. ಇನ್ನು ಬ್ರಹ್ಮಪುತ್ರ ರಿವರ್ ಅಷ್ಟೇ, ಬೇ ಆಫ್ ಬೆಂಗಾಲಿಗೆ ನಮಗೆ ನಮ್ಮ ಭಾರತದ ಒಂದು ಖಂಡವನ್ನೆಲ್ಲ ಓದಿರ್ತೀರ ಸ್ನೇಹಿತರೆ. ಸೊ ನಮಗೆ ಒಂದು ಗಂಗಾ ನದಿ ನಮಗೆ ಗಂಗೋತ್ರಿ, ಉತ್ತರಾಖಂಡ ಗಂಗೋತ್ರಿಯಿಂದ ಹರಿದು ಬಂದುಬಿಟ್ಟು ನಮಗೊಂದು ಬಾಂಗ್ಲಾದೇಶಕ್ಕೆ ಬಂದುಬಿಟ್ಟು ಅಲ್ಲಿ ಬೇ ಆಫ್ ಬೆಂಗಾಳನ್ನು ಸೇರ್ತಾ ಬರ್ತಂತೆ. ಎಲ್ಲ ನದಿಗಳನ್ನು ಓದಬೇಕಾದ್ರೆ ಓದಿರ್ತೀರ. ಅದೇ ರೀತಿ ಬ್ರಹ್ಮಪುತ್ರ ನದಿ ಅಷ್ಟೇ, ಟಿಬೇಟ್ನಿಂದ ಬಂದುಬಿಟ್ಟು ಅರುಣಾಚಲ ಪ್ರದೇಶಕ್ಕೆಲ್ಲ ಬಂದುಬಿಟ್ಟು ಅಲ್ಲಿಂದ ಮತ್ತು ಅದು ಸಹ ಬಾಂಗ್ಲಾದೇಶಕ್ಕೆ ಬಂದುಬಿಟ್ಟು ಬಂಗಾಳ ಕೊಲ್ಲಿಯನ್ನು ಸೇರುತ್ತಂತ ಓದಿರ್ತೀರಿ. ಅದೇ ರೀತಿ ನಮಗೆ ಇಂಡಸ್, ಸಿಂಧು ನದಿ ಅರೇಬಿ ಸಮುದ್ರವನ್ನು ಸೇರುವಂಥದ್ದು. ಯಾಕಂದರೆ ಸಿಂಧು ನದಿ ಟಿಬೆಟ್ನಲ್ಲಿ ಹುಟ್ಬಿಟ್ಟು ಅದು ನಮ್ಮ ಭಾರತಕ್ಕೆ ಬಂದುಬಿಟ್ಟು ಪಂಚನದಿಗಳನ್ನು ಸೃಷ್ಟಿ ಮಾಡಿಬಿಟ್ಟು ಪಂಜಾಬ್ನಲ್ಲಿ, ತದನಂತರ ಅದು ನಮ್ಮ ಪಾಕಿಸ್ತಾನಕ್ಕೆ ಬಂದುಬಿಟ್ಟು ಅಲ್ಲಿಂದ ನಮಗೆ ಅರೇಬಿ ಸಮುದ್ರವನ್ನು ಸೇರುವಂತಹ ಒಂದು ನದಿ. ಇವೆಲ್ಲ ಮ್ಯಾಪ್ ವರ್ಕನ್ನು ತುಂಬ ಕೇರ್ಫುಲ್ಲಾಗಿ ನೀವು ಓದಿರಬೇಕು ಸ್ನೇಹಿತರೆ. ಆಗಾಗ ನೆನಪು ಮಾಡ್ಕೋಬೇಕು, ಯಾವ ನದಿ ಎಲ್ಲಿ ಹುಟ್ಟುತ್ತೆ, ಎಲ್ಲಿಂದ ಎಲ್ಲಿಗೆ ಹೋಗುತ್ತೆ, ಯಾವ ರೀತಿ ಅದು ಬಂಗಾಳ ಕೊಲ್ಲಿ ಅರೇಬಿ ಸಮುದ್ರವನ್ನು ಸೇರುತ್ತೆ ಅಂತ ಹೇಳ್ಬಿಟ್ಟು ಫ್ರೀ ಆದಾಗ ಕೂತ್ಕೊಂಡಾಗ ನಾವು ಎಲ್ಲೆಲ್ಲ ಕೂತ್ಕೊಂಡು ಅರಟೆ ಹೊಡೆಯೋದಕ್ಕಿಂತ ಇಂಥ ಟಾಪಿಕ್ಗಳನ್ನು ನೆನಪು ಮಾಡ್ಕೋಬೇಕು ಸ್ನೇಹಿತರೆ. ಯಾಕಂದರೆ ಓದೋ ಕಾಲ ನಮಗೆ ತುಂಬಾ ಸಮಯವನ್ನು ಕೊಡೋದಿಲ್ಲ. ಯಾಕಂದರೆ ಓದ್ತಾ ಕೂತ್ಕೊಂಡ್ರೆ ನೀವು ಟೈಮ್ ಪಾಸ್ ಮಾಡ್ತಾ ಕೂತ್ಕೊಂಡು ಡೇ ಕಳೆಯೋದು ಗೊತ್ತಾಗಲ್ಲ, ಮತ್ತು ಹೇಗೆ ಹೋಗಿರುತ್ತೆ ಅನ್ನೋದು ಗೊತ್ತಾಗಲ್ಲ. ಬಟ್ ಓದ್ತಾ ಕೂತ್ಕೊಳ್ಳಿ, ನಿಮಗೆ ಡೇ ಫುಲ್ ಲೆಂತಿ ಅನಿಸುತ್ತೆ, ಇನ್ನೂ ಸಮಯ ಬೇಕು ಅಂತ ಅನಿಸುತ್ತೆ ಸ್ನೇಹಿತರೆ. ಅಷ್ಟು ಡೆಪ್ತಾಗೆಲ್ಲ ಓದಂಗಿಲ್ಲ. ಸೊ ಆ ರೀತಿ ನಿಮಗೆ ಯಾವುದೇ ಥರ ಪ್ರಾಬ್ಲಮ್ಗಳು ಆಗ್ತಾ ಬರಬಾರ್ದು. ನೀವು ಏನು ಪ್ರೊಡಕ್ಟಿವಿಟಿ ಇಲ್ಲದೆ ಡೇ ಕಳೆಯೋದಕ್ಕೂ ತುಂಬ ವ್ಯತ್ಯಾಸ ಇರ್ತದೆ. ಚೆನ್ನಾಗಿ ಓದ್ಬಿಟ್ಟು ಡೇ ಕಳೆಯೋದಕ್ಕೂ ವ್ಯತ್ಯಾಸ ಇರ್ತದೆ. ಪ್ರತಿದಿನ ನಾವು
ಒಂದು ದಿನಕ್ಕೆ ಖರ್ಚು ಧಾರವಾಡದಲ್ಲಾಗಿರ್ಬೋದು, ಬೆಂಗಳೂರಲ್ಲಾಗಿರ್ಬೋದು, ತುಂಬ ಜನ ಅಭ್ಯರ್ಥಿಗಳು ಓದ್ತಾ ಇದ್ದೀರಾ, ಬಿಜಾಪುರಲ್ಲಾಗಿರ್ಬೋದು ಮತ್ತು ರಾಯಚೂರು ಲೈಬ್ರರಿಗಳಲ್ಲಾಗಿರ್ಬೋದು, ಓಕೆ, ಜಮಖಂಡಿಯಲ್ಲಿ ತುಂಬ ಜನ ಅಭ್ಯರ್ಥಿಗಳು ಓದ್ತಾ ಇದ್ದೀರಾ. ಸೊ ಅಂತಹ ಸಮಯದಲ್ಲಿ ನೀವು ಇಂತಹ ಸಮಯ ಏನು ಬರ್ತದೆ ಸ್ನೇಹಿತರೆ, ಅಂತಹ ಸಮಯದಲ್ಲಿ ನೀವು ಚೆನ್ನಾಗಿ ಯಾರು ಓದ್ತೀರಾ, ಕಾಲವನ್ನು ಹರಣ ಮಾಡದೆ ಯಾರು ಓದ್ತಾ ಇದ್ದೀರಾ ಅವ್ರಿಗೆ ಮಾತ್ರ ಸಕ್ಸಸ್ ಸಿಗುತ್ತೆ. ನೀವು ಒಂದು ದಿನಕ್ಕೆ ಕುಡಿಯುವಂತಹ ಟೀ ಆಗಿರ್ಬೋದು, ಒಂದು ದಿನದಲ್ಲಿ ತಿನ್ನುವಂಥ ಎಷ್ಟೋ ಜನ ಅಭ್ಯರ್ಥಿಗಳು ಕೇವಲ 2 ಹೊತ್ತು ಮಾತ್ರ ಊಟ ಮಾಡ್ಕೊಂಡು ಓದ್ತಾ ಇದ್ದಾರೆ, ನನಗೂ ಸಹ ಎಷ್ಟೋ ಜನ ಹೇಳಿದ್ದಾರೆ. ಸೊ ಅಂಥ ಅಭ್ಯರ್ಥಿಗಳಿಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗಬೇಕಂದ್ರೆ ಪ್ರತಿದಿನ ಮಲ್ಕೋಬೇಕಾದ್ರೆ ಇವತ್ತು ನನ್ನ ಡೇ ಚೆನ್ನಾಗಿತ್ತಪ್ಪ, ಪ್ರೊಡಕ್ಟಿವಿಟಿಯಾಗಿತ್ತಪ್ಪ, ನಾನು ಚೆನ್ನಾಗಿ ಓದ್ತಾ ಇದ್ದೀನಪ್ಪ ಅಂತ ಅನಿಸಿದೆ ಅಂದರೆ ಖಂಡಿತ ನಿಮಗೆ ಸಕ್ಸಸ್ ಸಿಗುತ್ತೆ ಸ್ನೇಹಿತರೆ. ಯಾವುದೇ ಥರ ಅಡಿಕ್ಷನ್ ಬೇರೆ ಯಾವುದಕ್ಕೂ ಇರಬಾರ್ದು, ಓದೋದಕ್ಕೆ ಮಾತ್ರ. ಇನ್ನೊಂದು 6 ತಿಂಗಳು ಅಡಿಕ್ಷನ್ ಇತ್ತಂದರೆ ನಿಮ್ಮ ಲೈಫ್ ಟೈಮ್ ಫುಲ್ ನೀವು ಒಂದು ಸರ್ಕಾರಿ ಉದ್ಯೋಗ ಪಡ್ಕೊಂಡು ತುಂಬ ಖುಷಿಯಾಗಿ, ಅಂದರೆ ಫುಲ್ ಸೆಟ್ಲ್ ಏನಾಗೋದಿಲ್ಲ, ಒಂದು ಲೆವೆಲಿಗೆ ಸೆಟ್ಲ್ ಆಗ್ತೀರಾ, ನಿಮಗೊಂದು ಗೌರವ ಸಿಗುತ್ತೆ, ಫ್ಯಾಮಿಲಿಗೆ ಗೌರವ ಸಿಗ್ತಾ ಬರ್ತದೆ, ಯಾರು ನಿಮ್ಮನ್ನು ಆಡ್ಕೊಂಡಿದ್ರೆ ಅವ್ರ ಮುಂದೆ ಚೆನ್ನಾಗಿ ಮೆರಿತಾ ಬರ್ಬೋದು ಸ್ನೇಹಿತರೆ. ಅದಕ್ಕೆಲ್ಲ ಉತ್ತರ ಒಂದು ರಿಸಲ್ಟ್ ಆಗಿರುತ್ತೆ. ಅದಕ್ಕೆಲ್ಲ ಉತ್ತರದ ರಿಸಲ್ಟ್ ಇರುವುದೇ ಒಂದು ಪರಿಶ್ರಮ ಆಗಿರ್ತದೆ. ಆ ಪರಿಶ್ರಮ ಯಾರು ಪಡ್ತಾನೆ, ಈಗಲೂ ಸಹ ಫೋಕಸ್ ಆಗಿ ಓದ್ತಾ ಇದ್ದಾನೆ, ಅವ್ನು ಮಾತ್ರ ಸಕ್ಸಸ್ ಸಿಗ್ತದೆ. ಕೇರ್ಫುಲ್ಲಾಗಿ ಓದ್ಕೊಳ್ತಾ ಬರಬೇಕು ಸ್ನೇಹಿತರೆ. ಓಕೆ, ಇಲ್ಲಿ ತುಂಬಾ ಇಂಪಾರ್ಟೆಂಟ್ ರಿವರ್ಗಳು ಮಾತ್ರ ನೆನ್ಪಿಟ್ಕೊಳ್ಳಿ. ಓಕೆ, ಎಲ್ಲ ರಿವರ್ದು ಎಲ್ಲೋಗಿ ಸೇರ್ತವೆ ಅನ್ನೋದನ್ನ ಓದೋದು ಬೇಕಾಗಿಲ್ಲ. ಯಾಕಂದ್ರೆ ನಮ್ಮ ಭಾರತದಂತೂ ನೀವು ಕಂಪಲ್ಸರಿ ಓದಲೇಬೇಕಾಗಿ. ಎಕ್ಸಾಮಲ್ಲಿ ಡೈರೆಕ್ಟಾಗಿ ಕೇಳ್ತಾನೆ, ಈ ಕೆಳಗಿನವುಗಳಲ್ಲಿ ಯಾವುದು ಅರಬ್ಬಿ ಸಮುದ್ರವನ್ನು ಸೇರುವಂತಹ ನದಿಯಲ್ಲ ಅಥವಾ ನದಿಯಾಗಿದೆ, ಅಥವಾ ಈ ಕೆಳಗಿನವಲ್ಲಿ ಯಾವುದು ಬಂಗಾಳ ಕೊಲ್ಲಿಯನ್ನು ಸೇರುವಂಥ ನದಿಯಾಗಿದೆ ಅಥವಾ ನದಿ ಆಗಿಲ್ಲ ಅಂತ ಪ್ರಶ್ನೆ ಕೇಳ್ತಾನೆ. ಅದೇ ರೀತಿ ಪ್ರಪಂಚದಲ್ಲೂ ಫೇಮಸ್, ಈಗ ಯಾಂಗ್ಜೆ ರಿವರ್ ಫೇಮಸ್ ಚೀನಾದಲ್ಲಿ ಅಂತ ಹೇಳಿದೆ. ಸೊ ಹಾಗಾಗಿ ಅದು ಪೆಸಿಫಿಕ್ ಓಷನನ್ನು ಕವರ್ ಆಗಿರ್ತದೆ ಸ್ನೇಹಿತರೆ, ಅದನ್ನು ನೆನ್ಪಿಟ್ಕೋಬೇಕು. ಇನ್ನು ಎಲ್ಲೋ ರಿವರು ಯಾವ ಓಷನ್ಗೆ ಹೋಗಿ ಸೇರುತ್ತೆ ಅಂತ ನೋಡ್ಕೋಬೇಕು. ಮೆಕಾಂಗ್ ರಿವರ್ ಯಾವ ಸೀಗೆ ಸೇರುತ್ತೆ ಅದನ್ನು ತಿಳ್ಕೊಬೇಕಾಗುತ್ತೆ. ಇನ್ನು ಟೈಗ್ರಿಸ್ ನದಿಗಳಾಗಿರ್ಬೋದು, ಯುಪ್ರಟಿಸ್ ರಿವರ್ಗಳಾಗಿರ್ಬೋದು, ಇವೆಲ್ಲ ಪರ್ಷಿಯನ್ ಗಲ್ಫಿಗೆ ಸೇರುವಂತಹ ನದಿಗಳಾಗಿರ್ತವೆ ಸ್ನೇಹಿತರೆ, ನೆನ್ಪಿಟ್ಕೊಳ್ಳಿ. ಮೇಯ್ನ್ ನಮಗೆ ಎಲ್ಲೋ ರಿವರ್, ಮೆಕಾಂಗು, ಎಕ್ಸೆ ಓದ್ಕೊಳ್ಳಿ. ಇನ್ನು ಭಾರತದ ಎಲ್ಲನೂ ಓದ್ಕೊಂಡಿರಬೇಕಾಗ್ತದೆ. ಸೊ ಎರಡನೇದು ಆಫ್ರಿಕಾ, ತುಂಬಾ ಇಂಪಾರ್ಟೆಂಟ್. ಯಾಕಂದರೆ ಇದೊಂದು ಅತಿ ಉದ್ದವಾದಂತಹ ನದಿ ಆಗಿರ್ತದೆ ಸ್ನೇಹಿತರೆ, ಮೆಡಿಟೇರಿಯನ್ ಸಿ ಹೋಗಿ ಸೇರ್ತಾ ಬರ್ತದೆ. ಇನ್ನು ಕಾಂಗೋ ರಿವರ್, ಓಕೆ, ಇಂಥ ನದಿಗಳು ಸಹ ಎಲ್ಲೆಲ್ಲಿ ಯಾವ ದೇಶವನ್ನು ಗಡಿಯನ್ನು ಹಂಚಿಕೊಂಡಿದೆ ಅಂತಲೂ ಸಹ ಪ್ರಶ್ನೆ ಕೇಳ್ತಾನೆ. ಯಾವ ದೇಶದಲ್ಲಿ ಹರಿಯುತ್ತೆ ಅಂತ ಪ್ರಶ್ನೆಯನ್ನು ಕೇಳ್ತಾನೆ. ಸೊ ಯಾವ ಸಮುದ್ರ ಸೇರುತ್ತೆ ಅಂತ ಪ್ರಶ್ನೆ ಕೇಳ್ತಾನೆ. ಮೆಡಿಟೇರಿಯನ್ ಆಗುತ್ತೆ. ಇನ್ನು ಕಾಂಗೋ ರಿವರ್ ಹೇಳಿದೆ, ಸಂಯೋಜಕ ವೃತ್ತದ ಒಂದು ವಿಶೇಷತೆ ಇದೆ ಅಂತ, ಅದ್ರ ಮೇಲೂ ಸಹ ಪ್ರಶ್ನೆಯನ್ನು ಕೇಳ್ತಾನೆ. ಇನ್ನು ನೈಗರ್ ನದಿ ಅಟ್ಲಾಂಟಿಕ್ ಓಷನ್ ಆಗಿರ್ತದೆ. ಇನ್ನು ಜಾಂಬೇಜಿ ನದಿ ಇಂಡಿಯನ್ ಹಿಂದೂ ಮಹಾಸಾಗರಕ್ಕೆ ಸಂಬಂಧಪಟ್ಟಿರೋದು, ನೆನ್ಪಿಟ್ಕೋಬೇಕಾಗ್ತದೆ. ಸೊ ಇಲ್ಲಿ ನೆಕ್ಸ್ಟ್ ಬರೋದು ಯುರೋಪ್, ತುಂಬಾ ಮೋಸ್ಟ್ ಇಂಪಾರ್ಟೆಂಟ್ ನದಿಗಳು 3 ಸಹ ಇಂಪಾರ್ಟೆಂಟು. 3 ನೆನ್ಪಿಟ್ಕೊಳ್ಳಿ, ಯಾಕಂದರೆ ಬ್ಲ್ಯಾಕ್ ಸಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತದೆ. ನಾರ್ತ್ ಸಿ ನೋಡಿ ಯಾವುದು ಕಲರ್ಗಳು ಸಿ ಇದೆ ಅಂದರೆ ಬ್ಲಾಕ್ ಸಿ ಆಗಿರ್ಬೋದು, ಮತ್ತು ಕೆಂಪು ಸಮುದ್ರ ಆಗಿರ್ಬೋದು, ಮತ್ತು ಹಳದಿ ಸಮುದ್ರ ಆಗಿರ್ಬೋದು, ಇವೆಲ್ಲ ಪ್ರಶ್ನೆಯನ್ನು ನಿಮಗೆ ಕೇಳ್ತಾ ಬರ್ತಾನೆ ಸ್ನೇಹಿತರೆ. ಓಕೆ, ಬಿಳಿ ಸಮುದ್ರ ಆಗಿರ್ಬೋದು, ಓಕೆ, ಇವೆಲ್ಲನೂ ಸಹ ಎಕ್ಸಾಮ್ ದೃಷ್ಟಿಯಿಂದ ಕಪ್ಪು ಸಮುದ್ರ, ಇವೆಲ್ಲ ಎಕ್ಸಾಮಲ್ಲಿ ತುಂಬ ಬಾರಿ ಪ್ರಶ್ನೆ ಕೇಳಿರುವಂಥದ್ದು. ಸರೌಂಡಿಂಗ್ ಕಂಟ್ರೀಸನ್ನು ಓದ್ಕೋಬೇಕು. ಬ್ಲ್ಯಾಕ್ ಸಿ, ನಾರ್ತ್ ಸಿ, ಕ್ಯಾಸ್ಪಿಯನ್ ಸಿ ಅನ್ನೋದನ್ನ ಇಲ್ಲಿ ನೆನ್ಪಿಟ್ಕೋಬೇಕಾಗ್ತದೆ ಸ್ನೇಹಿತರೆ. ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಕಾಂಟಿನೆಂಟ್ ಮಿಸಿಸಿಪ್ಪಿ ರಿವರ್ ಆಗಿರ್ಬೋದು, ಸೆಂಟ್ ಲಾರೆನ್ಸ್ ರಿವರ್ ಆಗಿರ್ಬೋದು, ಕೊಲರೆಡೋ ರಿವರ್ ಆಗಿರ್ಬೋದು, ಮತ್ತು ಮೆಕಾಂಜೆ ರಿವರ್ ಆಗಿರ್ಬೋದು. ಇವೆಲ್ಲ ನಮಗೆ ಯಾವ ಒಂದು ಸರೋವರವನ್ನು ಸೇರ್ತವೆ ಅಥವಾ ಯಾವ ಒಂದು ಸಾಗರವನ್ನು ಸೇರ್ತವೆ ಅನ್ನೋದನ್ನ ನೀವು ಓದ್ಕೊಂಡಿರಲೇಬೇಕಾಗ್ತದೆ ಸ್ನೇಹಿತರೆ. ಎಕ್ಸಾಮ್ ದೃಷ್ಟಿಯಿಂದ ತುಂಬಾ ಇಂಪಾರ್ಟೆಂಟ್. ಇದಕ್ಕೆಲ್ಲ ಸ್ವಲ್ಪ ಮ್ಯಾಪ್ ವರ್ಕನ್ನು ಮಾಡ್ತಾ ಬನ್ನಿ, ಅವಾಗ ಈಸಿಯಾಗಿ ನಿಮಗೆ ಅರ್ಥ ಆಗ್ತದೆ ಸ್ನೇಹಿತರೆ. ಭಾರತದಲ್ಲಿ ಕಾಂಟಿನೆಂಟ್ನ ರಿವರ್ ಎಲ್ಲೆಲ್ಲಿ ಹರಿತಿದೆ ಅಂತ ಸ್ವಲ್ಪ ಮ್ಯಾಪ್ ವರ್ಕನ್ನು ಮಾಡಿಬಿಟ್ರೆ ತುಂಬ ಸುಲಭವಾಗಿ ಸಿಕ್ಬಿಡುತ್ತೆ ಸ್ನೇಹಿತರೆ. ಸೊ ಇಲ್ಲಿ ಸೌತ್ ಅಮೇರಿಕಾ ಟಾಪಿಕ್ ಆಗಿರ್ತದೆ. ಒಂದು ಅಮೆಝಾನ್ ರಿವರ್ ಆಗಿರ್ಬೋದು, ಒರಿನೋಕೋ ರಿವರ್ ಆಗಿರ್ಬೋದು, ಮತ್ತು ಪರಣ ರಿವರ್ ಆಗಿರ್ಬೋದು, ಇವೆಲ್ಲ ಅಟ್ಲಾಂಟಿಕ್ ಓಷನ್, ಇವೆಲ್ಲ ಸೇಮ್ ನೋಡಿ ಸೌತ್ ಅಮೇರಿಕಾ ಅಂತ ಬರ್ತದೆ. ಸೌತ್ ಅಂದರೆ ಕೆಳಗಡೆ ಇರುವಂಥದ್ದಾಗಿರ್ತದೆ. ಸೊ ಕೆಳಗಡೆ ಇರುವಂತಹ ಅಮೇರಿಕಾದಲ್ಲಿ ಆಲ್ಮೋಸ್ಟ್ ಎಲ್ಲನೂ ಅಟ್ಲಾಂಟಿಕ್ ಓಷನ್ ಇರ್ತದೆ ಸ್ನೇಹಿತರೆ. ಒಂದ್ಸಲ ಮ್ಯಾಪ್ ವರ್ಕನ್ನು ಮಾಡಿಬಿಟ್ರೆ ಈಸಿಯಾಗಿ ಯಾವ ಯಾವ ಖಂಡಗಳು ಯಾವ ಯಾವ ಒಂದು ಸಾಗರಗಳನ್ನು ಸುತ್ತುವರೆದಿದೆ ಅಂತ ತಿಳ್ಕೊಂಬಿಟ್ರೆ ಮಾಹಿತಿಯನ್ನು, ನಿಮಗೆಲ್ಲನೂ ಸಹ ತುಂಬಾ ಇಂಪಾರ್ಟೆಂಟ್ ಆಗಿರ್ತದೆ, ತುಂಬ ಈಸಿಯಾಗಿ ನೆನ್ಪು ಬರ್ತದೆ ಸ್ನೇಹಿತರೆ. ಸೊ ಇಲ್ಲಿ ಮುರೆ ರಿವರ್ ಆಗಿರ್ಬೋದು, ಡಾರ್ಲಿಂಗ್ ರಿವರ್ ಆಗಿರ್ಬೋದು. ಸೊ ಇದೂ ಅಷ್ಟೇ ಸೌತರ್ನ್ ಓಷನ್ ಆಗಿರ್ಬೋದು, ಮತ್ತು ಮುರೆ ಅನ್ನೋದು ಸೌತರ್ನ್ ಓಷನ್ಗೆ ಸಂಬಂಧಪಟ್ಟಿರುವಂಥ ದಕ್ಷಿಣ ಸಾಗರ ಅಂತ ಏನು ಕರೀತೀವಿ, ಪೆಸಿಫಿಕ್ ಸಾಗರ ಅಂತ, ಅದಕ್ಕೆ ಸಂಬಂಧಪಟ್ಟಿರುವಂಥದ್ದು ಸ್ನೇಹಿತರೆ. ಎಕ್ಸಾಮಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು. ಇನ್ನು ಅಟ್ಲಾಂಟಿಕ್ ಅಂತ ಬಂದಾಗ ಇಲ್ಲಿ ನೋ ಮೇಜರ್ ಪರ್ಮನೆಂಟ್ ರಿವರ್ಸ್ ಅಂತ ಹೇಳಿದ್ದೀನಿ. ಸೀಸನಲ್ ಮೆಲ್ಟ್ ವಾಟರ್ ಸ್ಟ್ರೀಮ್ಸ್ ಓನ್ಲಿ, ಅಂದರೆ ಯಾವಾಗ ಸೀಸನ್ ಇದ್ದಾಗ ನದಿಗಳು ಹುಟ್ಟುತ್ತವೆ ಮತ್ತು ನದಿಗಳು ಹಾಗೆ ಮೆಲ್ಟ್ ಆಗ್ತಾ ಬರ್ತವೆ ಸ್ನೇಹಿತರೆ. ಹಾಗಾಗಿ ಇಲ್ಲಿ ಯಾವುದೇ ಥರ ಇರೋದಿಲ್ಲ ಅನ್ನೋದನ್ನ ಮಾಹಿತಿಯನ್ನು ನೀವು ತಿಳ್ಕೊಂಡಿರಲೇಬೇಕಾಗ್ತದೆ. ಸೊ ಇವತ್ತಿನ ಟಾಪಿಕ್ಕು 100ಕ್ಕೆ 50% ಸ್ಟೂಡೆಂಟ್ಸಿಗೆ ಅಷ್ಟೇ ಇಷ್ಟ ಆಗಿರುತ್ತೆ. ಯಾಕಂದರೆ ಇದೊಂದು ಎಡ್ಡೆಗೆ ಬರುವಂತಹ ಟಾಪಿಕ್ ಆಗಿರ್ತದೆ ಸ್ನೇಹಿತರೆ. ಎಡ್ಡೆಗೆ ಎಲ್ಲಿ ಟಾಪಿಕ್ ಎಡ್ಡೆಗೆ ಬರ್ತಾವೋ ಅಲ್ಲಿ ನಿಮಗೆ ಪ್ಲಸ್ ಆಗಿ ನೀವು ತೊಗೊಳ್ತಾ ಬರಬೇಕು, ಆವಾಗಲೇ ನಿಮ್ಮ ಅಂಕಗಳು ಪ್ಲಸ್ ಆಗ್ತಾ ಬರ್ತವೆ ಸ್ನೇಹಿತರೆ. ಇಲ್ಲಾಂದ್ರೆ ಹೇಳಿದ್ನಲ್ಲ, ಟಾಪರು ಸ್ಕೋರ್ 75 ಆಗಿತ್ತಂದರೆ ಪಾಸ್ ಆಗುವಂಥ ಸ್ಕೋರು, ನಿಮ್ಮ ಸ್ಕೋರು 65 ಅಷ್ಟೇ. ಯಾರು ತುಂಬ ಸುಲಭವಾಗಿ ಓದ್ತಾ ಇರ್ತೀರಾ, ಯಾರು ನನಗೆ ಎಸ್ಕೇಪ್ ಆಗ್ತಾ ಇರ್ತೀರಾ, ಯಾರು ಕಂಫರ್ಟ್ ಝೋನಲ್ಲಿ ಇರ್ತೀರಾ
ಅಂಥ ಅಭ್ಯರ್ಥಿಗಳು ಈಗ ಕಟ್ ಆಫು 75 ನಿಂತಂದರೆ 65 ಇರ್ತಾ ಬರ್ತೀರಾ. ಇನ್ನು ಸ್ವಲ್ಪ ಜನ ಅಭ್ಯರ್ಥಿಗಳು ಒಂದು ಟ್ರೈ ಮಾಡೋಣ ಅಂತ ಓದ್ತಿರೋರು ಒಂದು 60 ಸ್ಕೋರಿಗೆ ಬರ್ತೀರಾ. ಯಾರು ಎಷ್ಟೇ ಕಷ್ಟ ಆದರೂ ನಾನು ಓದ್ತೀನಿ, ಅದು ಎಂಥ ಟಾಪಿಕ್ ಕೊಟ್ಟರು ನಾನು ಓದ್ತೀನಿ, ನನಗೆ ಕಷ್ಟ ಆಗೋದಿಲ್ಲ, ಕರೆಂಟ್ ಅಫೇರ್ಸ್, ಮೆಂಟಲ್ ಎಬಿಲಿಟಿ, GK ಎಲ್ಲ ಪರ್ಫೆಕ್ಟ್ ಇದ್ದೀನಿ, 100% ನಾನು ಸಕ್ಸಸ್ ಆಗಿ ಆಗ್ತೀನಿ, ಎಂಥ ಟಾಪಿಕ್ ಕೊಟ್ಟರು ನಾನು ಎಲ್ಲ ರೀತಿಯಲ್ಲೂ ಪ್ರಿಪೇರ್ ಆಗಿರ್ತೀನಿ ಅಂದನು 75 ಅವ್ನು 75ಇಂದ 85 ಮಾಡ್ತಾ ಬರ್ತಾನೆ ಸ್ನೇಹಿತರೆ. ಹಾಗಾಗಿ ಇಷ್ಟರೊಳಗೆ ಅವನು ಕ್ಯಾಟಗರಿಯಲ್ಲಿ ಕೂರ್ತಾ ಬರ್ತಾರೆ. ಕಡಿಮೆ ಸ್ಕೋರ್ ಇತ್ತಂದರೆ GM ಅಲ್ಲೇ ಕೂರುವಂಥ ಚಾನ್ಸಸ್ಸು ತುಂಬಾ ಇರ್ತವೆ ಸ್ನೇಹಿತರೆ. ನಾವು ಕಾಂಪಿಟೇಟಿವ್ ಫೀಲ್ಡಲ್ಲಿ ಬಂದಿರೋದೇ ದೊಡ್ಡ ತಪ್ಪು. ಆ ಬಂದಿದ್ದೀವಂದರೆ 100% ಇಲ್ಲಿ ಸ್ಟ್ರಗಲ್ ಮಾಡಲೇಬೇಕಾಗುತ್ತೆ. ಸ್ಟ್ರಗಲ್ ಇಲ್ಲದೆ ಯಾರಿಗೂ ಜಾಬ್ ಸಿಗೋಲ್ಲ. ಮುಂಚೆ ಸಿಗ್ತಾಯಿತ್ತು 2020 ಹಿಂದೆ PC ಎಕ್ಸಾಮನ್ನು ಕ್ಲಿಯರ್ ಮಾಡೋದು ತುಂಬ ಸುಲಭ ಆಗ್ತಾಯಿತ್ತು. ಜಸ್ಟ್ ಒಂದು ವರ್ಡ್. ಈವನ್ PSIಲೂ ಅಷ್ಟೇ, ಕೇವಲ ಒಂದು GK ಟುಡೇ ಸಬ್ಜೆಕ್ಟ್ಗಳನ್ನು MCQಗಳನ್ನು ಓದ್ಕೊಂಡು ಸಹ ಎಷ್ಟೋ ಜನ ಅಭ್ಯರ್ಥಿಗಳು ಪಾಸ್ ಆಗಿದ್ದಾರೆ. PSI ಎಕ್ಸಾಮ್ಗಳಲ್ಲಾಗಿರ್ಬೋದು ಮತ್ತು PC ಎಕ್ಸಾಮ್ಗಳಲ್ಲಿ ಬರೀ GK ಟುಡೇ MCQs ಸಬ್ಜೆಕ್ಟ್ ವೈಸ್ ಅವೇ ಪ್ರಶ್ನೆಗಳನ್ನು ಕೇಳಿದ್ದಾನೆ, ಅದೇ ಕರೆಂಟ್ ಅಫೇರ್ಸನ್ನು ಕೇಳಿದ್ದಾನೆ. ಅದರಲ್ಲಿ ಬರುವಂತಹ ಎಕ್ಸಾಮ್ ವೇದ ಅಂತ ಬರುತ್ತೆ, ಅಲ್ಲಿ ಮೆಂಟಲ್ ಎಬಿಲಿಟಿ ಪ್ರಶ್ನೆಯನ್ನು ಇಂಡಿಯಾ ಬಿಕ್ಸ್ ಅಂತ ಬರ್ತಿತ್ತು, ಅದೆಲ್ಲ ಮೆಂಟಲ್ ಎಬಿಲಿಟಿ ಕ್ವಶನ್ಗಳು ಎಲ್ಲ ಬಂದಿದ್ದಾರೆ ಸ್ನೇಹಿತರೆ. ಎಷ್ಟೋ ಜನ ವೆಬ್ಸೈಟ್ಗಳನ್ನು ಓದ್ಕೊಂಡೆ PCPSI, ಎಲ್ಲರೂ ಅಂತ ಹೇಳ್ತಿಲ್ಲ, PCPSI ಆಗ್ತಾ ಬಂದಿದ್ದಾರೆ. ಅದೆಲ್ಲ ಸ್ಮಾರ್ಟ್ ವರ್ಕ್ ಮಾಡಿ ಹೋಗಿರೋರು ಸ್ನೇಹಿತರೆ. ಆವಾಗ ಮತ್ತೆ ವರ್ಡ್ MCQಸಿಂದನೇ ಕ್ವಶನ್ಗಳನ್ನು ಕೇಳ್ತಾ ಬರ್ತಾಯಿದ್ರು. ಸೊ ಅದು ಸುಲಭ ಆಗಿತ್ತು. ಬಟ್ ಇವಾಗ ಪ್ರಶ್ನೆ ಪತ್ರಿಕೆಗಳನ್ನು ನೀವು ಗಮನಿಸಬೇಕಾಗುತ್ತೆ. ನೀವು ಓದಿರುವಂಥ ಟಾಪಿಕ್ಗಳಲ್ಲೇ ಪ್ರಶ್ನೆಗಳು ಬರೋಲ್ಲ. ನೀವೇನು ಸಬ್ಜೆಕ್ಟ್ ಹಿಸ್ಟ್ರಿ, ಪೊಲಿಟಿ, ಜಿಯೋಗ್ರಫಿ, ಸೈನ್ಸ್, ಎಕನಾಮಿಕ್ಸ್, ಎನ್ವೈರ್ನಮೆಂಟ್, ಸ್ಟ್ಯಾಟಿಕ್, GK ಇವೆಲ್ಲ ಓದಿರ್ತೀರ, ಅಷ್ಟೇ ಟಾಪಿಕಲ್ಲೇ ನೀವು ಎಷ್ಟೇ ಓದಿರಿ, ಇನ್ನು ವಿಭಿನ್ನವಾದಂತಹ ಪ್ರಶ್ನೆಯನ್ನು ಕೇಳ್ತಾ ಬಂದಿದ್ದಾನೆ. ಆ ವಿಭಿನ್ನವಾದಂತಹ ಪ್ರಶ್ನೆಗೆ ಉತ್ತರಿಸಬೇಕಂದ್ರೆ ನೀವು ಮಾಕ್ ಟೆಸ್ಟ್ಗಳನ್ನು ಬರೆದುಬಿಟ್ಟು ಸ್ಕಿಲ್ ಟೆಸ್ಟ್ ಮಾಡ್ಕೋಬೇಕು. ಅನಲೈಸಿಂಗ್ ಸ್ಕಿಲ್ಲನ್ನು ಕಲಿಬೇಕು. ಯಾಕಂದರೆ ಯಾವ ಪ್ರಶ್ನೆನೂ ಗೊತ್ತಿರಲ್ಲ, ಬಟ್ ಆಪ್ಷನ್ ಎಲಿಮಿನೇಟೆಡ್ ಮೆಥಡ್ ಅನಲೈಸಿಂಗ್ ಸ್ಕಿಲ್ಲನ್ನು ಕಲಿತ್ರೆ ಮಾತ್ರ ನೀವು ಸಕ್ಸಸ್ ಆಗ್ತಾ ಬರ್ತೀರಾ ಸ್ನೇಹಿತರೆ. ಅದರ್ವೈಸ್ ಈಗಿರುವಂಥ ಕಾಂಪಿಟೇಷನ್, ಈಗಿರುವಂತಹ ನ್ಯೂ ಟ್ರೆಂಡ್ ಪೇಪರಲ್ಲಿ ನಾರ್ಮಲ್ ಅಭ್ಯರ್ಥಿಗಳು ಯಾವುದೇ ಕಾರಣಕ್ಕೂ ಪಾಸ್ ಆಗಲ್ಲ. ನಾವು ಯಾವ ರೀತಿ ಹೇಳ್ತಾ ಇದ್ದೀನಿ ಮತ್ತು ನೀವು ಯಾವ ರೀತಿ ಪ್ರಿಪೇರ್ ಆಗ್ತಾ ಇದ್ದೀರಾ, ನೆಕ್ಸ್ಟ್ ಯಾವ ರೀತಿ ಪ್ರಿಪೇರ್ ಆಗಬೇಕು, ಮೂರನ್ನೂ ಮನದಲ್ಲಿಟ್ಕೊಂಡು ಮುಂದುವರಿತಾ ಬನ್ನಿ. ಇಲ್ಲಾಂದರೆ ಇವತ್ತೇ ಕಾಂಪಿಟೇಟಿವ್ ಫೀಲ್ಡನ್ನು ನೀವು ಕ್ವಿಟ್ ಮಾಡಿಕೊಂಡು ನಿಮ್ಮ ಪ್ಲ್ಯಾನ್ ಬಿಯನ್ನು ಎಕ್ಸಿಕ್ಯೂಟ್ ಮಾಡಿಕೊಂಡು ನಿಮ್ಮ ತಂದೆ ತಾಯಿಯನ್ನು ಚೆನ್ನಾಗಿ ನೋಡ್ಕೊಳ್ತಾ ಬನ್ನಿ ಸ್ನೇಹಿತರೆ. ಯಾಕಂದರೆ ಕಾಂಪಿಟೇಟಿವ್ ಫೀಲ್ಡಿಗೆ ಕುಂತಿದ್ದೀರಂದರೆ ನಾನು ಹೇಳೋದೊಂದೇ, ಸ್ಟ್ರಗಲ್ ಮಾಡೋಕ್ಕೆ ರೆಡಿ ಇರಬೇಕು, ಸ್ಮಾರ್ಟ್ ವರ್ಕ್ ಕಮ್ ಹಾರ್ಡ್ ವರ್ಕ್ ಮಾಡೋದಕ್ಕೆ ರೆಡಿ ಇರಬೇಕು. ಅವೆರಡು, ಸ್ಮಾರ್ಟ್ ವರ್ಕ್ ಹೇಗಿರಬೇಕು, ಹಾರ್ಡ್ ವರ್ಕ್ ಹೇಗಿರಬೇಕು, ಪ್ರತಿ ವಿಡಿಯೋದಲ್ಲೂ ನಾನು ನಿಮಗೆ ತಿಳಿಸ್ಕೊಡ್ತಾ ಬರ್ತಾ ಇರ್ತೀನಿ. ಅದನ್ನೆಲ್ಲ ಮನದಲ್ಲಿಟ್ಕೊಂಡು ನೀವು ಓದ್ತಾ ಬರಬೇಕಾಗುತ್ತೆ ಸ್ನೇಹಿತರೆ. ನಾನು ಹೇಳೋದೇ ಗ್ರೇಟ್ ಅಂತ ಹೇಳೋದಿಲ್ಲ, ನನಗೆ ಗೊತ್ತಿರುವಂತಹ ಎಕ್ಸ್ಪೀರಿಯನ್ಸ್, ನಾನು ಮಾಡಿರುವಂಥ ಎಕ್ಸ್ಪೀರಿಯನ್ಸ್, ನಾನು ನೋಡಿರುವಂಥ ಪೇಪರ್ಗಳನ್ನು ಅನಲೈಸ್ ಮಾಡಿ ನಾನು ನಿಮಗೆ ಇನ್ಫಾರ್ಮೇಷನನ್ನು ಕೊಡ್ತಾ ಬರ್ತೀನಿ ಸ್ನೇಹಿತರೆ. ನನ್ನದು ಉದ್ದೇಶ ನಿಮಗೆ ಯಾವುದೇ ಕಾರಣಕ್ಕೂ GKಯಲ್ಲಿ ಅಂಕಗಳು ಹೋಗಬಾರ್ದು, ಓದಿರೋ ಟಾಪಿಕಲ್ಲಿ ಅಂಕಗಳು ಹೋಗಬಾರ್ದು ಅಂತ ಹೇಳ್ಬಿಟ್ಟು ಇಂಥ ಟಾಪಿಕ್ಗಳನ್ನು ತೊಗೊಂಡು ಯಾವ ರೀತಿ ಪ್ರಶ್ನೆ ಕೇಳ್ತಾನೆ, ಮುಂದೆ ಯಾವ ರೀತಿ ಕೇಳಿದ್ದಾನೆ ಮತ್ತು ನೆಕ್ಸ್ಟ್ ಲೆವೆಲ್ ಪ್ರಶ್ನೆಗಳು ಯಾವ ರೀತಿ ಕೇಳ್ತಾನೆ ಅಂತ ನಮ್ಮ ಮಾಹಿತಿಯನ್ನು ತಿಳಿಸ್ಕೊಡೋದೆ ನಮ್ಮ ಒಂದು ಸ್ಪೆಷಲ್ 100 ಟಾಪಿಕ್ನ ಒಂದು ವಿಶೇಷತೆ ಆಗಿರ್ತದೆ ಸ್ನೇಹಿತರೆ. ಸೊ ಇಷ್ಟು ಅಂಶಗಳನ್ನು ಸಹ ನೀವು ಕಡ್ಡಾಯವಾಗಿ ಓದಿರಲೇಬೇಕಾಗ್ತದೆ. ಸ್ವಲ್ಪ ನೇರವಾಗಿ ಹೇಳ್ತಾ ಬರ್ತೀನಿ ಕೆಲವೊಮ್ಮೆ, ಅದಕ್ಕೆ ದಯವಿಟ್ಟು ತಪ್ಪು ತಿಳಿಬೇಡಿ. ನೀವೇನು ಓದ್ತಾ ಇದ್ದೀರಾ ಚೆನ್ನಾಗಿ ಓದ್ಕೊಂಡು ಆದಷ್ಟು ಬೇಗ ಸೆಟ್ಲಾಗಿ ಅಂತ ಹೇಳ್ಬಿಟ್ಟು ಮಾತ್ರ ನನ್ನ ಉದ್ದೇಶ ಆಗಿರ್ತದೆ. ಹಾಗಾಗಿ ನಿಮಗೆ ನೇರವಾಗಿ ಹೇಳ್ತಾ ಬರ್ತೀನಿ ಸ್ನೇಹಿತರೆ. ಯಾಕಂದರೆ ತುಂಬ ಅಭ್ಯರ್ಥಿಗಳು ಕಾಂಪಿಟೇಟಿವ್ ಫೀಲ್ಡಲ್ಲಿ ಓದ್ತಿರೋ, ಬಟ್ ಎಲ್ರಿಗೂ ಕೆಲಸ ಸಿಗೋದಿಲ್ಲ ಸ್ನೇಹಿತರೆ. ಸಿಗೋದೇ ಸ್ವಲ್ಪ ಜನಕ್ಕೆ ಮಾತ್ರ. ಬಟ್ ಸ್ವಲ್ಪ ಜನದಲ್ಲಿ ನಾನು ಸಹ ಒಬ್ಬ ಆಗಿರ್ತೀನಿ, 100% ಆಗಿರ್ತೀನಿ ಅಂತ ಕಾನ್ಫಿಡೆಂಟ್ ಇದ್ದಲ್ಲಿ ಮಾತ್ರ ಈ ಫೀಲ್ಡಲ್ಲಿ ಕೂತ್ಕೊಂಡು ಓದ್ಕೊಳ್ತಾ ಬನ್ನಿ. ಮುಂಚೆಯಿಂದ ನಾನು ವೀಕ್ ಇದ್ದೀನಿ, ಓದಿದ್ದು ನೆನಪೇ ಉಳಿತಾ ಇಲ್ಲ, ಸೊ ಎಷ್ಟು ಓದಿದ್ರು ಕನ್ಫ್ಯೂಷನ್ ಆಗ್ತೀನಿ, ತುಂಬ ಡಿಸ್ಟ್ರಾಕ್ಷನ್ ಆಗ್ತೀನಿ ಎಲ್ಲದರಲ್ಲೂ, ಅಂದರೆ ಯಾವುದೇ ಕಾರಣಕ್ಕೂ ಸಕ್ಸಸ್ ಆಗೋಲ್ಲ. ಇವನ್ನೆಲ್ಲ ಬಿಟ್ಬಿಟ್ಟು ನಾನು ಇನ್ನು ಮುಂದೆ ಇವತ್ತಿಂದಾದರೂ ಚೆನ್ನಾಗಿ ಓದ್ತೀನಿ, ತುಂಬ ನೋಟಿಫಿಕೇಷನ್ಗಳಿದೆ, ಸಕ್ಸಸ್ ಆಗ್ತೀನಿ ಅಂತ ಹೇಳ್ಬಿಟ್ಟು ಧೈರ್ಯ ಒಂದು ಬಂತಂದರೆ ಖಂಡಿತ ನೀವು ಸಕ್ಸಸ್ ಆಗ್ತೀರಿ. ಎಂತೆಂಥ ಅಭ್ಯರ್ಥಿಗಳು ಸಹ ಪಾಸ್ ಆಗ್ತಾ ಬಂದಿದ್ದಾರೆ ಸ್ನೇಹಿತರೆ. ಇವನ್ ನಾವು ಸಹ ಒಂದು ಆವರೇಜಲ್ಲಿ ಓದಿರುವಂತಹ ಅಭ್ಯರ್ಥಿಗಳೇ ಆಗಿರ್ತೀವಿ, ಅಂಥ ಅಭ್ಯರ್ಥಿಗಳು ಸಹ ನಾವು ಪಾಸ್ ಆಗ್ತಾ ಬಂದಿದ್ದೀವಿ ಸ್ನೇಹಿತರೆ. ಹಾಗಾಗಿ ಪ್ರತಿಯೊಬ್ಬರು ಸಹ, ನಾನು ಎಷ್ಟೋ ಜನ ಸ್ನೇಹಿತರು PSIಗಳಿದ್ದಾರೆ, KS ಸಹ ಆಗಿದ್ದಾರೆ, CTI PDOಗಳಾಗಿದ್ದಾರೆ, ಎಲ್ಲ ಸಹ ಅವರೇ ಸ್ಟೂಡೆಂಟ್ಸೇ. ಬಟ್ ಕಾಂಪಿಟೇಟಿವ್ ಫೀಲ್ಡಲ್ಲಿ ಏನು ಗೊತ್ತಾ, ಟಾಪರು, ಅವರೇಜು ಮತ್ತು ಲೋವರ್ ಅಂತ ಬರೋದಿಲ್ಲ. ಯಾರು ಸ್ಟ್ರಗಲ್ ಮಾಡ್ತಾನೆ, ಆ ಥರ ಪುಸ್ತಕವನ್ನು ಯಾರು ಸ್ಟ್ರಾಂಗಾಗಿ ಓದ್ತಾನೆ, ಕರೆಂಟ್ ಅಫೇರ್ಸನ್ನು ಯಾರು ನೀಟಾಗಿ ತಿಳ್ಕೊಂಡಿರ್ತಾನೆ, ಮೆಂಟಲ್ ಎಬಿಲಿಟಿನ ಯಾರು ಪರ್ಫೆಕ್ಟಾಗಿ ಮಾಡ್ತಾನೆ, ಇವರೆಲ್ಲರೂ ಸಹ ಆದಷ್ಟು ಬೇಗ ಸಕ್ಸಸ್ ಆಗ್ತಾ ಬರ್ತಾರೆ. ಬಟ್ ಇವೆಲ್ಲ 1, 2, 3 ಟೈಮ್ ಮಾಡಿದರೆ ಆಗಲ್ಲ. ಒಂದೊಂದು ಸಬ್ಜೆಕ್ಟು 6 ರಿಂದ 8 ಸಲ ಓದಿದರೆ ಪರ್ಫೆಕ್ಟ್ ಆಗ್ತಾ ಬರ್ತೀರ ಒಂದು ಲೆವೆಲಿಗೆ. ಅಥವಾ ಇನ್ನೂ ವೀಕ್ ಇರೋರು 8 ರಿಂದ 10 ಸಲ ಓದಬೇಕು. ತೀರಾ ವೀಕ್ ಇದ್ದೀನಿ, ನಾನು ಪಾಸ್ ಆಗಲೇಬೇಕು ಅಂದರು 10 ರಿಂದ 12 ಸಲ ಸಬ್ಜೆಕ್ಟನ್ನು ರಿವಿಷನ್ ಮಾಡ್ತಾ ಬರಬೇಕಾಗುತ್ತೆ. ಕರೆಂಟ್ ಅಫೇರ್ಸನ್ನು 5 ಬಾರಿ ಓದ್ತಾ ಬರಬೇಕಾಗುತ್ತೆ. ಮೆಂಟಲ್ ಎಬಿಲಿಟಿನ ಒಂದೊಂದು ಟಾಪಿಕಲ್ಲಿ 15 ರಿಂದ 20 ವೆರೈಟಿ ಟೈಪ್ಸನ್ನು ಪ್ರಶ್ನೆಗಳನ್ನು ಬಿಡಿಸ್ತಾ ಬಂದಲ್ಲಿ ಖಂಡಿತ ನಿಮಗೆ ಸಕ್ಸಸ್ ಆಗೇ ಆಗ್ತೀರಾ ಸ್ನೇಹಿತರೆ. ಸೊ ಇಷ್ಟು ಸಹ ಆಗಿರ್ತದೆ. ಎಲ್ಲರೂ ಸಹ ವೀಡಿಯೋವನ್ನು ಚೆನ್ನಾಗಿ ನೋಡಿಕೊಂಡು ನಾನು ಯಾವ ರೀತಿ ಹೇಳಿದ್ದೀನಿ ಆ ರೀತಿ ಪ್ರಿಪೇರ್ ಆಗಿ ಹೋಮ್ವರ್ಕ್ ಏನು ಕೊಟ್ಟಿದ್ದೀನಿ ಅದನ್ನು ಇವತ್ತೇ ಮುಗಿಸ್ಕೊಳ್ಳಿ. ನಿಮಗೆ ಆದಷ್ಟು ಬೇಗ ಇದೇ ಟಾಪಿಕ್ ಮೇಲೆ ನಿಮಗೆ 10 ಅಂಕಗಳ ಅಥವಾ 15 ಅಂಕಗಳ ಒಂದು ಕ್ವಿಝನ್ನು ನಾನು ನಿಮಗೆ ಟೆಲಿಗ್ರಾಮಲ್ಲಿ ನಿಮಗೆ ಕಮೆಂಟ್ ಬಾಕ್ಸಲ್ಲಿ ಟೆಲಿಗ್ರಾಮ್ ಲಿಂಕ್ ಹಾಕಿರ್ತೀನಿ. ಅಲ್ಲಿ ಕ್ವಿಝ್ ಅಥವಾ ಟೆಸ್ಟನ್ನು ನಿಮಗೆ ಕೊಡ್ತಾ ಬರ್ತೀನಿ ಸ್ನೇಹಿತರೆ. ಇಷ್ಟು ಹೇಳ್ತಾ ಈ ಒಂದು ವೀಡಿಯೋ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಸಹ ಶುಭವಾಗಲಿ, ಆದಷ್ಟು ಬೇಗ ನೋಟಿಫಿಕೇಷನ್ ಆಗಲಿ ಅಂತ ನಾನು ಸಹ ದೇವರಲ್ಲಿ ಬೇಡ್ಕೊಳ್ತಾ ನಿಮಗೆಲ್ಲರೂ ಸಹ ಒಳ್ಳೆಯದಾಗುತ್ತೆ ಅಂತ ಹೇಳ್ಬಿಟ್ಟು ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಧನ್ಯವಾದಗಳು.